ವಾಗ್ದೇವಿ ಲಲಿತಾ ಪರಮೇಶ್ವರಿಯ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ ಗುರು ಹಿರಿಯರನ್ನ ಪ್ರಾರ್ಥಿಸುತ್ತಾ ಇವತ್ತಿನ ತರಗತಿಯನ್ನ ಶುರು ಮಾಡೋಣ. ನಿನ್ನೆ ತರಗತಿಯ ಮುಂದಿನ ಭಾಗವಾಗಿ ನಾವು ನೋಡ್ತಾ ಹೋಗೋಣ. 94ನೇ ಶ್ಲೋಕವನ್ನ ಮಾಡ್ತಾ ಇದ್ದೀವಿ. ಅಲ್ಲಿ ಮುಂದಿನದಾಗಿ ನಮಗೆ ಸ್ವಸ್ತಿಮತಿ ಅಂತ ಬರುತ್ತೆ ಅಂತ ಹೇಳಿದ್ದೆ. ಸ್ವಸ್ತಿ ಅಂತ ಯಾಕೆ ಹಿರಿಯರು ಕರೀತಾರೆ ಅಂದ್ರೆ, ಶುಭ ಆಗ್ಲಿ, ಸತ್ಯವಾಗ್ಲಿ, ನಾವು ಮಾಡೋ ಪೂಜೆ ಸಂಪನ್ನ ಆಗ್ಲಿ, ಸ್ವಸ್ತಿಹಿ 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 ಅಂತ ಪುಣ್ಯ ಮಾಡಿಸ್ಬೇಕಾದ್ರೆ ಹೇಳ್ತಾರೆ. ಯಾಕೆ ಅದನ್ನ ಹೇಳ್ತಾರೆ? ನಾವು ಮಾಡೋ ಪೂಜೆ ಆಗ್ಲಿ, ಸಂಪನ್ನ ಆಗ್ಲಿ ಅನ್ನೋ ವಿಚಾರದಿಂದ ಹೇಳ್ತಾರೆ. ನಾವು ವಿಚಾರವನ್ನ ನಾವು ತಿಳ್ಕೊಂಡಿದ್ವಿ. ಹಾಗೂ ಮೊನ್ನೆ ನಾನು ಹೇಳಿದ್ದೆ ಬಾಲ ವಿಷ್ಣುವಿನ ಅವತಾರ ಹಾಗೂ ಮಹಾಲಕ್ಷ್ಮಿ ಯಾವ ರೀತಿ ಹೋಗಿ ಆ ಮಹಾವಿಷ್ಣುವಿನ ಮಾಯವನ್ನ ಕಳೆದು ಬರ್ತಾಳೆ ಅಂತ. ಅಲ್ಲಿ ನಾವು ನಾಮವನ್ನ ನೋಡ್ಬೇಕಾದ್ರೆ ತುಷ್ಟಿ ಪುಷ್ಟಿರ್ ಮತಿರ್ದುತಿ ಶಾಂತಿ ಸ್ವಸ್ತಿಮತಿ ಕಾಂತಿರ್ ನಂದಿನಿ ವಿಘ್ನನಾಶಿನಿ ಅಂತ ಬರ್ಬೇಕಾದ್ರೆ ಮೊನ್ನೆ ಹೇಳಿದೆ, ನಂದಿನಿ ಹಸು, ಸರ್ವ ಜೀವಗಳಿಗೂ ಪ್ರಾಣಿಕೋಟಿಗಳು ಆನಂದವನ್ನ ಉಂಟು ಮಾಡ್ತಕ್ಕಂಥ ಮಾತೆ ನಂದಿನಿ. ಕಾಮಧೇನುವಿನ ವಂಶದಲ್ಲಿ ಜನಿಸಿರೋದ್ರಿಂದ ಆ ತಾಯಿ ವಿಶೇಷವಾಗಿದ್ದವಳು. ಎಲ್ಲಿರ್ತಾಳೆ ಅಂದ್ರೆ ಅವಳು ವಶಿಷ್ಠಾಶ್ರಮದಲ್ಲಿ ಇರ್ತಾಳೆ. ವಶಿಷ್ಠ ಮುನಿಗಳ ಆಶ್ರಮದಲ್ಲಿ ಆಕೆ ಇರ್ತಾಳೆ. ಅವಳ ಕೆಲಸ ಏನು ಅಂದ್ರೆ, ಮಹರ್ಷಿಗಳಿಗೆ ಯಾರಾದ್ರೂ ಅತಿಥಿಗಳು ಬಂದಾಗ ಸತ್ಕಾರಕ್ಕೆ ಬೇಕಾದಂತ ಭಕ್ಷ್ಯ ಭೋಜಗಳನ್ನ ಬಯಸಿದ ತಕ್ಷಣ ನೀಡ್ತಾಳೆ ಅವಳು. ಧೇನು ಅಂದ್ರೆ ತಾಯಿ ಬಯಸಿದ್ದನ್ನ ನೀಡ್ತಕ್ಕಂಥ ಗೋಮಾತೆ. ಯಾರಾದ್ರೂ ಬಂದ್ರು ಅತಿಥಿಗಳು, ಅವ್ರಿಗೆ ಊಟ ಆಗ್ಬೇಕು, ಉಪಚಾರ ಆಗ್ಬೇಕು, ಪ್ರಸಾದ ಆಗ್ಬೇಕು, ಆಗ ಆಕೆ ತನ್ನ ಶಕ್ತಿಯಿಂದ ನೀಡ್ತಾ ಇರ್ತಾಳೆ. ಒಮ್ಮೆ ಏನಾಗತ್ತೆ ಅಂದ್ರೆ, ಅಷ್ಟ ವಸುಗಳು 8 ಜನ ವಸುಗಳು ಏನ್ ಮಾಡ್ತಾರೆ, ಅವರವರ ಹೆಂಡತಿಯರ ಜೊತೆ ಪತ್ನಿಯರೊಂದಿಗೆ ವಶಿಷ್ಠ ಮಹಾಮುನಿ ಆಶ್ರಮಕ್ಕೆ ಬರ್ತಾರೆ. ಯಾರು? ವಶಿಷ್ಠ ಮುನಿ ಆಶ್ರಮಕ್ಕೆ ಅಷ್ಟ ವಸುಗಳು ಮತ್ತು ಅವರ ಪತ್ನಿಯರು, ಹೆಂಡತಿಯರು ಬರ್ತಾರೆ. ಅಲ್ಲಿ ಬಂದು ನೋಡ್ತಾರೆ, ಸುತ್ತಮುತ್ತ ಪ್ರಕೃತಿ ಸೌಂದರ್ಯ ಬಹಳ ಸೊಗಸಾಗಿದೆ, ಸುಂದರವಾಗಿದೆ. ಹೋಗ್ಬಿಟ್ಟು ಪರ್ವತ ಶ್ರೇಣಿಗಳಲ್ಲಿ, ಜಲಪಾತಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅವರವರ ಸತಿಯರು ಮನಸ್ಸಾರೆ ಜಲಕ್ರೀಡೆ ಆಡ್ತಾರೆ. ಅವರಲ್ಲಿ ದ್ಯೋ ಅಂತಕ್ಕಂಥ ಒಬ್ಬ ವಸು ಇರ್ತಾನೆ. 8 ವಸುಗಳಲ್ಲಿ ಒಬ್ಬ ದ್ಯೋ ಅನ್ನೋ ವಸು. ಆತನ ಸತೀಮಣಿ ನಂದಿನಿ ಹಸುವನ್ನ ನೋಡ್ತಾಳೆ. ಆ ಮುದ್ದಾದ ಗೋವು ಮತ್ತೆ ಅದಕ್ಕೆ ಬಹಳ ಆಕರ್ಷಣೀಯವಾಗಿರುತ್ತೆ. ನೋಡಿದ ತಕ್ಷಣ ಅದನ್ನ ಮುಟ್ಟಬೇಕು ಅನ್ನೋ ಆಸೆ ಆಗ್ತಾ ಇರುತ್ತೆ. ಹಸುವನ್ನ ಆಕರ್ಷಣೆ ಆಗ್ಬಿಟ್ಟು ತನ್ನ ಪತಿಯನ್ನ ಕೇಳ್ತಾಳ ಅವಳು, ಅಂದ್ರೆ ಗಂಡನನ್ನ, ಸ್ವಾಮಿ ಆ ಹಸು ಯಾವುದದು? ಅದ್ ನೋಡಿದ ತಕ್ಷಣ ಎಷ್ಟು ಮುಖದ ಮೇಲೆ ನಗು ಬರ್ತಿದೆ, ಏನೋ ಒಂಥರ ಭಕ್ತಿ ಬರ್ತಾ ಇದೆ, ಆ ಹಸುವಿನ ವಿಶೇಷ ಏನು ಅಂತ ಆಕೆ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ನೋಡಪ್ಪ ಅಥವಾ ನೋಡಮ್ಮ, ಆ ಧೇನುವಿನ ಅಮೃತ ಸಮಾನವಾದ ಹಾಲನ್ನು ಕುಡಿದವ್ರಿಗೆ ಯಾವತ್ತೂ ವೃದ್ಧಾಪ್ಯ ಬರೋದೇ ಇಲ್ಲ, ಅವ್ರ ವಯಸ್ಸಾಗೋದೇ ಇಲ್ಲ, ನಿತ್ಯ ಯೌವನರಾಗಿರ್ತಾರೆ ಅವರು ಅಂತ ಹೇಳ್ತಾನೆ ದ್ಯೋ. ಆ ದ್ಯೋನ ಪತ್ನಿಗೆ ಆಸೆ ಆಗುತ್ತೆ, ಎಂತ ವಿಶೇಷವಾದ ಹಸು ಇದು, ನಾನೇನಾದ್ರೂ ಈ ಹಾಲನ್ನ ಕುಡಿದ್ರೆ, ಜೊತೆಗೆ ನನ್ನ ಸ್ನೇಹಿತರಿ ಒಬ್ಬಳಿದ್ದಾಳೆ, ಅವಳಗ್ ನಾನೇನಾದ್ರೂ ಈ ಹಾಲನ್ನ ಕುಡಿಸ್ಬಿಟ್ರೆ ವಯಸ್ಸೇ ಆಗೋದಿಲ್ವಲ್ಲ, ಈ ಬೇಕಲ್ಲ ನಮ್ಗೆ, ಹಸು ಬೇಕೇ ಬೇಕಲ್ಲ ಅನ್ಬಿಟ್ಟು ತನ್ನ ಗಂಡನನ್ನ ಪೀಡಿಸ್ತಾಳೆ. ಏನಂತ ಅಂದ್ರೆ, ಮೋಹ ಪರವಶನಾಗ್ಬಿಟ್ಟು ಈ ಗೋವನ್ನ ತರಬೇಕು ನೀವು ಅಂತ ಗಂಡನನ್ನ ಪೀಡಿಸ್ತಾಳೆ. ಹೆಂಡತಿ ಮಾತನ್ನ ತೆಗ್ಯಕ್ಕಾಗದೆ ಅವನೇನ್ ಮಾಡ್ತಾನೆ, ಒಳ್ಳೇದು ಕೆಟ್ಟದ್ನ ಆಲೋಚನೆ ಮಾಡ್ದೇನೆ ಬೇರೆ ವಸ್ತುಗಳೊಂದಿಗೆ ಚರ್ಚಿಸಿ ಧೇನುವನ್ನ ವಶಿಷ್ಠ ಮಹರ್ಷಿಗಳಿಗೆ ಗೊತ್ತಾಗ್ದಾಗೆ ಅಪಹರಣ ಮಾಡೋದು. ಅವ್ರು ಬರೋದ್ರೊಳಗಡೆ ಹಸುವನ್ನ ಎತ್ಕೊಂಡು ಹೋಗ್ಬಿಡ್ಬೇಕು ನಮ್ಮ ಲೋಕಕ್ಕೆ ಅಂತ ಮಾತಾಡ್ಕೊಂಡು ಅಪಹರಿಸ್ಕೊಂಡು ಹೋಗ್ಬಿಡ್ತಾನೆ. ಈ ಕಡೆ ಋಷಿಮುನಿ ವಶಿಷ್ಠರು ಏನ್ ಮಾಡಿರ್ತಾರೆ ಅಂದ್ರೆ, ಅವರ ಆಶ್ರಮಕ್ಕೆ ಹೋಮಕ್ಕೆ ಬೇಕಾದಂತಹ ಸೌದೆಗಳನ್ನ, ಸಮಿತ್ತನ್ನ ತರ್ಲಿಕ್ಕೆ ಅಂತ ಕಾಡ್ಗೆ ಹೋಗಿರ್ತಾರೆ. ಕಾಡಿಂದ ಬಂದು ಆಶ್ರಮದಲ್ಲಿ ನೋಡ್ತಾರೆ, ನಂದಿನಿ ಹಸು ಇಲ್ಲ.
ದಿವ್ಯ ದೃಷ್ಟಿಯಿಂದ ಕಣ್ಮುಚ್ಚಿ ನೋಡ್ತಾರೆ ಎಲ್ಲಿದ್ದಾಳೆ ನಂದಿನಿ ಹಸು ಅಂತ. ಆಗ ಅರ್ಥ ಆಯ್ತು ಇವರು ಅಪಹರಣ ಮಾಡ್ಕೊಂಡು ಹೋಗಿದ್ದು. ಆಗ 8 ಜನ ವಸುಗಳು ಭೂಲೋಕದಲ್ಲಿ ಹುಟ್ಟ್ರಿ, ಕಳ್ಳತನದಿಂದ ಅಪಹರಣ ಮಾಡ್ಕೊಂಡು ಹೋಗಿದ್ದೀರಾ, ನೀವು ಗಂಧರ್ವ ಸ್ಥಾನವನ್ನ ಬಿಟ್ಟು ದೈವಸ್ಥಾನವನ್ನ ಕಳ್ಕೊಂಡು ಭೂಲೋಕದಲ್ಲಿ ಹುಟ್ಟಿ ಅಂತ ಶಾಪ ಕೊಟ್ಬಿಡ್ತಾರೆ. ಆಗ ಎಲ್ಲ 8 ಜನ ಬಂದು ಅವನ ಪಾದದ ಮೇಲೆ ಬಿದ್ದು ಬೇಡ್ಕೊಂತಾರೆ, ಶಾಪವನ್ನ ಮತ್ತೆ ವಾಪಸ್ ತಗೊಳ್ಳಿ, ನಾವು ಮಾಡಿದ್ದು ತಪ್ಪಾಗೋಯ್ತು ಗುರುಗಳೇ ಅಂತ. ಅವ್ರು ಹೇಳ್ತಾರೆ, ಕೊಟ್ಟು ಶಾಪ ಮತ್ತೆ ತಗೊಳಕ್ ಆಗಲ್ಲ, ಆದ್ರೆ ಒಂದು ನಾನು ನಿಮ್ಗೆ ವರ ಕೊಡ್ಬೋದು. ನಾನ್ ಮಾನವರಾಗಿ ಹುಟ್ಟಿ ಅಂತ ಹೇಳಿದ್ದೀನಿ, ಮಾನವರಾಗಿ ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ಮರಣ ಹೊಂದಿ ಮತ್ತೆ ದೇವಲೋಕ ಸೇರ್ಕೊಂತೀರಾ, ನಿಮ್ಗೆಲ್ಲ ಶಾಪ ಮುಕ್ತಿ ಆಗತ್ತೆ. ಆದರೆ ದ್ಯೋ ಅಂತಕ್ಕಂಥವನನ್ನ ಅವರು ಶಾಪದಿಂದ ಮುಕ್ತಿ ಕೊಡಲ್ಲ. ಯಾಕೆ ಗೊತ್ತಾ? ಆ 8 ಜನರಲ್ಲಿ 7 ಜನ ಮಾತ್ರ ಅವನಿಗೆ ಶರಣಾಗತಿ ಆಗಿದ್ರೆ, ಈ ದ್ಯೋ ಅಂತಕ್ಕಂಥವನು ಶರಣಾಗತಿ ಆಗಿರಲ್ಲ, ಅವ್ರ ಪಾದದ ಮೇಲೆ ಬಂದ್ ಬಿದ್ದು ತಪ್ಪಾಯ್ತು ಅಂತ ಕೇಳಿರಲ್ಲ. ಹಾಗಾಗಿ ವಶಿಷ್ಠ ಮಹರ್ಷಿ ಏನ್ ಮಾಡ್ತಾನೆ, ಈ ದ್ಯೋ ಅಂತಕ್ಕಂಥವನು ಭೂಲೋಕದಲ್ಲಿ ಬಹಳ ವರ್ಷಗಳ ಕಾಲ ಬಾಳ್ಲಿ, ಅವನಿಗೆ ಅವನ ದೇಹದ ಮೇಲೆನೆ, ಅವನ ಆಯುಷ್ಯದ ಮೇಲೆನೆ, ಅವನ ಜನ್ಮದ ಮೇಲೆನೆ ಬೇಸರ ಆದಾಗ ಆತನಿಗೆ ಶಾಪ ವಿಮುಕ್ತಿ ಅಂತ ಕೊಟ್ಬಿಡ್ತಾರೆ. ಆಗ ಇನ್ನೊಂದು ಕತೆ ಹೇಳ್ತೀನಿ. ಒಮ್ಮೆ ಏನಾಗುತ್ತೆ, ಬ್ರಹ್ಮ ಗಂಗಾದೇವಿಗೆ ಶಾಪ ಕೊಟ್ಟಿರ್ತಾನೆ. ಗಂಗಾದೇವಿಗೆ ಮಹಾಭಿಷ ಅಂತಕ್ಕಂಥ ಸಂಪನ್ನನಾದಂತಹ ರಾಜ ಭೂಲೋಕದಲ್ಲಿ ಜನಿಸಿರ್ತಾನೆ. ಯಾವ ವಂಶದಲ್ಲಿ? ಇಕ್ಷ್ವಾಕು ವಂಶದಲ್ಲಿ. ಗಂಗಾದೇವಿಗೆ ಏನ್ ಶಾಪ ಕೊಟ್ಟಿರ್ತಾನೆ, ನೀನು ದೈವವಾಗಿದ್ರು ಕೂಡ ಭೂಲೋಕದಲ್ಲಿ ಸಾಮಾನ್ಯ ರಾಜನ ಹೆಂಡತಿಯಾಗು ಅಂತ ಒಂದು ಶಾಪ ಕೊಟ್ಟಿರ್ತಾನೆ. ಇಲ್ಲಿ ಮಹಾಭಿಷ ಅಂತಕ್ಕಂಥ ರಾಜ ಭೂಲೋಕದಲ್ಲಿ ಜನಿಸ್ಬೇಕು ಅಂತಕ್ಕಂಥದ್ದು ಅವನಿಗೂ ಒಂದು ಶಾಪ ಇರುತ್ತೆ. ಚಕ್ರವರ್ತಿ ಬ್ರಹ್ಮಲೋಕಕ್ಕೂ. ಈಗ ಇವನ್ ಶಾಪ ಯಾಕೆ ಬಂತು ಸರ್, ಕನ್ಫ್ಯೂಷನ್ ಮಾಡ್ಕೋಬೇಡಿ, ಇದೆಲ್ಲ ಆಮೇಲೆ ಒಂದು ಲಿಂಕ್ ಆಗತ್ತೆ, ಆಮೇಲೆ ಹೇಳ್ತೀನಿ. ನಾನ್ ಹೇಳ್ತಿರೋದು ಒಂದೇ ಒಂದು ನಾಮಕ್ಕೆ ಯಾವ ರೀತಿ ಅರ್ಥ ಆಯ್ತು, ಯಾಕೆ ಅಮ್ಮನವ್ರನ್ನ ಆ ಹೆಸರಿಂದ ಕರಿತೀವಿ ಅಂತ. ಇವನ್ಗೆ ಯಾಕೆ ಶಾಪ ಕೊಟ್ಟ ಬ್ರಹ್ಮ ಅಂದ್ರೆ, ಮಹಾಭಿಷ ಅಂತಕ್ಕಂಥವನು 100 ವಾಜಪೇಯಗಳನ್ನ ಮಾಡಿ ಸರ್ವಲೋಕಗಳನ್ನು ಸಂಚರಿಸ್ತಕ್ಕಂಥ ಶಕ್ತಿಯನ್ನ ಹೊಂದು ಬ್ರಹ್ಮಲೋಕಕ್ಕೆ ಹೋಗಿರ್ತಾನೆ. ಅಂದ್ರೆ ಕೂತ್ಕೊಂಡು ಸಾಧನೆ ಮಾಡಿ ಅವನ್ನೆಲ್ಲ ಏನೇನೋ ಮಾಡಿ ಬ್ರಹ್ಮಲೋಕಕ್ಕೆ ಹೋಗಿರ್ತಾನೆ ಸಂಚಾರ ಮಾಡ್ಕೊಂಡು. ಆ ಸಮಯದಲ್ಲಿ ಬ್ರಹ್ಮನ ಬಳಿಗೆ ಇಂದ್ರಾದಿ ದೇವತೆಗಳು, ಎಲ್ಲ ದೇವತೆಗಳು ಬಂದಿರ್ತಾರೆ. ಅಸಮಾನ ಸೌಂದರ್ಯ ರಾಶಿಯಾದ ಗಂಗಾದೇವಿ ಕೂಡ ಬ್ರಹ್ಮಲೋಕಕ್ಕೆ ಹೋಗಿರ್ತಾಳೆ ತಾಯಿ. ಎಲ್ಲ ದೇವತೆಗಳು ಇರ್ಬೇಕಾದ್ರೆ ಹಠಾತ್ ಆಗಿ ಗಾಳಿ ಬೀಸುತ್ತೆ. ಆ ಬಿರುಗಾಳಿ ಬೀಸಿದಾಗ ಗಂಗಾದೇವಿಯ ಸೀರೆಯ ಸೆರಗು ಸ್ವಲ್ಪ ಸರಿತದೆ. ಗಂಗಾದೇವಿ ಅಂದ್ರೆ ಮಾತೃ ಸ್ವರೂಪ. ಆ ಸುರಗಂಗೆಯ ಸೆರಗು ಸರ್ದಾಗ ಎಲ್ಲ ದೇವತೆಗಳು ಮಾತೃಭಾವನೆ ತಲೆ ತೆಗೆಸ್ಕೊಂತಾರೆ. ಅಮ್ಮನವ್ರನ್ನ ನೋಡ್ಬಾರ್ದು, ಆಕೆನ ನೋಡ್ಬಾರ್ದು ಅಂತ ಇಂದ್ರಾದಿ ಎಲ್ಲ ದೇವತೆಗಳು ತಲೆ ತೆಗೆಸ್ಕೊಂತಾರೆ. ಆದ್ರೆ ಮಹಾಭಿಷ ಅಂತಕ್ಕಂಥವನು ಗಂಗೆನೇ ನೋಡ್ತಾ ಇರ್ತಾನೆ. ಆಗ ಗಂಗಾದೇವಿ ಕೂಡ ತನ್ನ ಕಡೆಗೆ ನೋಡಿದಂತಹ ಆ ಮಹಾಭಿಷನನ್ನೇ ನೋಡ್ತಾಳೆ. ಇದನ್ನ ಗಮನಿಸ್ತಾನೆ ಬ್ರಹ್ಮದೇವ, ನೀವು ನನ್ನ ಲೋಕದಲ್ಲಿ ಬಂದು ಮನಸ್ಸನ್ನ ಹಿಡಿತದಲ್ಲಿಟ್ಕೊಳ್ದೆ ಇಬ್ರು ಮನಸ್ಸನ್ನ ಜಾರಿದ್ದೀರಾ, ಹಾಗಾಗಿ ನೀವಿಬ್ರು ಭೂಲೋಕದಲ್ಲಿ ಮಾನವರಾಗಿ ಜನಿಸಿ ಅಂತ ಶಾಪ ಕೊಡ್ತಾನೆ. ಆದ್ರೆ ಶಾಪದಿಂದೇ ಕೂಡ ಒಂದು ಕಾರ್ಯ ಇತ್ತು. ಅದೇ ಮಹಾಭಿಷ ಮುಂದೆ ಮಹಾಭಾರತದಲ್ಲಿ ಶಂತನು ಮಹಾರಾಜನಾಗಿ ಜನಿಸಿದ್ರೆ ತಾಯಿ ಗಂಗಾದೇವಿಯಾಗಿ ಅಲ್ಲಿ ಜನಿಸ್ತಾಳೆ. ಇಬ್ರಿಗೂ ವಿವಾಹ ಆಗತ್ತೆ. ಆದ್ರೆ ಹೆಚ್ಚು ದಿನ ಒಟ್ಟಿಗೆ ಬಾಳೋದಿಲ್ಲ. ಆ ಗಂಗಾದೇವಿ ಶಂತುವನ್ನ ವಿವಾಹ ಆಗಕ್ಕೆ ಷರತ್ತನ್ನೊಂದು ವಿಚಿತ್ರವಾದ ಷರತ್ತನ್ನ ಹೇಳ್ತಾಳೆ. ಅದಕ್ಕೂ ಕೂಡ ಕಾರಣ ಇದೆ. ಅಷ್ಟವಸುಗಳು ಸಾಮಾನ್ಯವಾಗಿ ಮಾನವರು ಹೊಟ್ಟೆಲ್ ಹುಟ್ಟಲ್ಲ, ಅವರು ದೈವಿಕ ಕಳೆ ಇರ್ತಕ್ಕಂಥವ್ರು. ಇಲ್ಲಿ ಗಂಗಾದೇವಿ ಬಂದಿರ್ತಾಳಲ್ಲ, ಹಾಗಾಗಿ ಗಂಗಾದೇವಿ ಹೊಟ್ಟೆಲ್ ಹುಡ್ತಾರೆ 7 ಜನ. ಹುಟ್ಟಿದ ತಕ್ಷಣ ತಗೊಂಡೋಗ್ ನೀರಿಗೆ ಬಿಟ್ಬಿಡ್ತಾಳೆ. ಅವರು ಮಾನವ ಜನ್ಮದಲ್ಲಿ ಹುಟ್ಟದಂಗೂ ಆಯ್ತು, ಶಾಪ ವಿಮೋಚನೆ ಆದಂಗಾಯ್ತು. ಆದ್ರೆ 8ನೇ ಮಗುಗೆ
ಹೇಳಿರ್ತಾರೆ ವಶಿಷ್ಠ ಮಹಾಮುನಿಗಳು ಇವನ್ ಬಹಳ ವರ್ಷಗಳ ಕಾಲ ಬಾಳ್ಲಿ ಅಂತ. ಅವನೇ ಭೀಷ್ಮ. ಗರ್ಭವಾಸದಲ್ಲಿ ಹುಟ್ಟಿ ಕಡೆಗೆ ಆ ಮಗುವನ್ನ ಕೊಟ್ಟು ಹಾಕಿ ಹೋಗ್ಬಿಡ್ತಾಳೆ. ಈ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಯಾಕೆ ಬಂತು ಅಂದ್ರೆ, ಈ ವಿಚಾರ ಗೊತ್ತಿರುತ್ತೆ ನಿಮ್ಗೂ ಕೂಡ. 7 ಬಾರಿ ಗರ್ಭ ಧರಿಸಿದ ಗಂಡು ಮಕ್ಕಳಿಗೆ ಜನ್ಮ ನೀಡಿ ಆ ಶಿಶುಗಳನ್ನ ಸ್ವತಃ ತಾನೇ ಗಂಗೆಯಲ್ಲಿ ಎಸಿತಾ ಬರ್ತಾಳೆ. ಆಗ ಅನ್ಕೋಬಹುದು ಗಂಗೆಗೆ ಮನಸ್ಸಿಲ್ಲ ಅಂತ, ಆದ್ರೆ ಅದು ವಿಧಿಲಿಖಿತವಾಗಿತ್ತು. 8ನೇ ಮಗು ಮಾತ್ರ ಎಸಿಬೇಕಾದ್ರೆ ರಾಜ ಕೇಳಿದಾಗ ಕೊಟ್ಟುಬಿಟ್ಟು ಹೋಗ್ತಾಳೆ. ಈ ನಂದಿನಿ ಅಂತಕ್ಕಂಥ ಹೆಸರುಳ್ಳ ಕಾಮಧೇನುವಿನ ರೂಪದಲ್ಲಿ ಈ ತರ ಒಂದು ಯುಗ ಚರಿತ್ರೆ ಆರಂಭ ಆಯ್ತು. ಆ ನಂದಿನಿ ಹಸುವನ್ನ ಅಪಹರಿಸಿದ್ರು ಅನ್ನೋ ಒಂದೇ ಕಾರಣಕ್ಕೆ ಈ ಕತೆ ಸೃಷ್ಟಿ ಆಯ್ತು. ಇದರ್ಥ ಒಂದು ಭೂಭಾರವನ್ನ ನಾಂದಿ ಹಾಡಿದಂತಹ ಆ ದಿವ್ಯ ಪರೋಕ್ಷ ಶಕ್ತಿನೇ ಶ್ರೀಮಾತೆಯ ಸಂಕಲ್ಪ. ಅದು ಆ ಜಗನ್ಮಾತೆ ಲೀಲಾ ವಿನೋದ. ಕಾರ್ಯವಿಲ್ಲದೆ ಕಾರಣವಿಲ್ಲ. ಏನೋ ಒಂದಾಗ್ಬೇಕು, ಅದಕ್ಕೆ ಇದಾಯ್ತು. ಹಾಗಾಗಿ ಆಕೆಯನ್ನ ನಂದಿನಿ ವಿಘ್ನನಾಶಿನಿ ಅಂತ ಕರೀತಾರೆ. ಆ ಒಂದು ನಾಮದಿಂದ ಇಷ್ಟೆಲ್ಲ ಕಥೆಗಳು ಬರ್ತದೆ. ವಿಘ್ನನಾಶಿನಿ ಅಂದ್ರೆ ವಿಘ್ನ ಸಾವಿರಾರು ನಮಗೆ ಭಕ್ತಾದಿಗಳಿಗೆ ಯಾಕೆ ಪೂಜೆ ಮಾಡ್ಬೇಕು, ಅಥವಾ ನಂಗೆ ಈ ಪೂಜೆ ಮಾಡಿದ್ಮೇಲೆ ಯಾಕೋ ಆರೋಗ್ಯ ಕೆಟ್ಟೋಯ್ತು, ಜ್ವರ ಬಂದ್ಬಿಡ್ತು, ಮನೇಲಿ ಕೆಟ್ಟದಾಗೋಯ್ತು, ಮುಂಚೆ ಚೆನ್ನಾಗೇ ಇದ್ವಿ ನಾವು, ನಮ್ಮ ಮಗುಗೆ ಏನೋ ಆಯ್ತು, ಯಜಮಾನ್ರಿಗೆ ಪ್ರಮೋಷನ್ ಬರ್ಬೇಕಿತ್ತು ಹೊರಟೋಯ್ತು ಅಂದ್ರೆ ನಾನು ಇದೇನೋ ಮಾಡ್ಬಾರ್ದು ನಮ್ಗೆ ಸಂಪ್ರದಾಯ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಇಷ್ಟೆಲ್ಲ ಕೆಟ್ಟದಾಯ್ತು ಅಂತಾರಲ್ಲ. ಅದರ ಅರ್ಥ ನನಗಿದೆಲ್ಲ ಅಡ್ಡಿಗಳು ಬರ್ತಾ ಇದೆ ಅಂದ್ರೆ ಏನೋ ಒಂದು ಕಷ್ಟ. ಅದಕ್ಕೆ ಒಂದು ಸುಂದರವಾದ ಮಾತು ಹೇಳ್ತಾರೆ. ಪ್ರತಿಯೊಬ್ಬ ಭಕ್ತ ನಾವೆಲ್ಲ ಭಕ್ತರೆ, ನೀವೆಲ್ಲ ಭಕ್ತರೆ ಅಲ್ವಾ? ನೀವೆಲ್ಲ ಏನ್ ಮಾಡ್ಬೇಕು ಗೊತ್ತಾ? ನಂದನಾರ್, ಕಬೀರ, ರಾಮದಾಸ, ತ್ಯಾಗರಾಜ, ಪೋತನ ಮಹರ್ಷಿ, ಸಕ್ಕುಬಾಯಿ, ಮೀರಾಬಾಯಿ, ಈ ತರ ಎಷ್ಟೋ ದೇವರ ಭಕ್ತಾದಿಗಳನ್ನ ನೆನಪು ಮಾಡ್ಕೊಳ್ಳಿ. ಅವ್ರಿಗೆಲ್ಲ ಜೀವನದಲ್ಲಿ ಕಷ್ಟನೇ. ಸಕ್ಕುಬಾಯಿಗೆ ಎಷ್ಟು ಕಷ್ಟ ಇತ್ತು, ತ್ಯಾಗರಾಜರಿಗೆ ಎಂತ ಕಷ್ಟ ಇತ್ತು, ಮೀರಾಬಾಯಿಗೆ ಎಂತ ಕಷ್ಟ ಇತ್ತು. ಹಾಗಾದ್ರೆ ಅವರು ಕೂಡ ದೇವರ ಆರಾಧನೆ ಮಾಡಿದ್ರಿಂದ ಕಷ್ಟ ಬಂತಲ್ವಾ? ನೀನ್ ಯಾವಾಗ್ಲೂ ದೇವ್ರ ಪೂಜೆ ಮಾಡ್ತೇನೆ ಅಂತಾನೆ ಸಕ್ಕುಬಾಯಿಗೆ ಮನೆಯವರೆಲ್ಲ ಹಿಂಸೆ ಕೊಡ್ತಾ ಇದ್ದಿದ್ದು. ಅಯ್ಯೋ, ಈ ದೇವ್ರನ್ನ ಪೂಜೆ ಮಾಡೋದ್ರಿಂದ ನನ್ಗೆ ಎಷ್ಟು ಕಷ್ಟ ಬಂತು, ನಾನ್ ಬಿಟ್ಬಿಡ್ತೀನಿ, ಇದು ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಆಕೆ ಮಾಡ್ಲಿಲ್ಲ. ಅವಳಿಗೆ ಅದ್ ಕಷ್ಟ ಅನಿಸ್ಲಿಲ್ಲ. ಆ ಕಷ್ಟಕ್ಕಿಂತ ಕೃಷ್ಣನ ಭಕ್ತಿನೇ ಹೆಚ್ಚು, ಆ ಪಾಂಡುರಂಗನ ಶಕ್ತಿ ಹೆಚ್ಚು ಅಂತ ನಂಬುದವಳು ಆಕೆ. ನಾನಾ ಪರೀಕ್ಷೆಗಳನ್ನ ಉಡುತ್ತನ್ ದೇವ್ರು. ಯಾವಾಗ ದೇವ್ರನ್ನ ಜಾಸ್ತಿ ಪೂಜೆ ಮಾಡ್ತೀವಲ್ವ ಅವಾಗ ಜಾಸ್ತಿ ಕಷ್ಟ ಬರಕ್ ಶುರು ಆಗ್ತದೆ. ಯಾಕಂದ್ರೆ ಅವಾಗ ಜಾಸ್ತಿ ಕಷ್ಟ ಕೊಡಕ್ ಶುರು ಮಾಡ್ತಾನೆ. ಆದ್ರೆ ಮುಂದೆ ನೀನ್ ಎಷ್ಟೇ ಕಷ್ಟ ಕೊಟ್ರು ನಾನು ಮಾತ್ರ ನಿನ್ ಪಾದನ ಬಿಡಲ್ಲ ಅಂತ ಅನ್ಕೊಂಡು ಆಕೆಯನ್ನ ಸರ್ವಶಕ್ತಿಮಯ್ಯಾದಂತಹ ದೇವಿಯನ್ನ ಪೂಜೆ ಮಾಡ್ತಾ ಮಾಡ್ತಾ ಹೋದ್ರೆ ನಮ್ಮನ್ನ ಆಕ್ಷೇಪಿಸಿದ ನಮ್ಮ ಕಾರ್ಯಕ್ಕೆ ವಿಘ್ನಗಳನ್ನ ಯಾರು ನಮಗ್ ತಂದೊಡ್ತಾರೆ, ನಮ್ಗೆ ಯಾರು ಕಷ್ಟ ಕೊಡ್ತಾರೆ, ಅವ್ರನ್ನೆಲ್ಲ ವಿಘ್ನ ನಾಶಿನಿ ಆಗಿರ್ತಕ್ಕಂಥವಳು ನಾಶ ಮಾಡ್ತಾಳೆ. ಆದ್ರೆ ಆ ವಿಶ್ವಾಸ ನಮಗಿರ್ಬೇಕು. ಆ ವಿಶ್ವಾಸ ನಮಗಿರ್ಬೇಕಾಗತ್ತೆ. ಸೂರ್ಯ ಚಂದ್ರರಿಗೆ ತೇಜಸ್ಸನ್ನ ನೀಡ್ತಕ್ಕಂಥ ತೇಜೋವತಿ ಅವಳು ಅಂತ ನಮ್ಮ ಒಳ ಕಣ್ಣಿಗೆ, ಅಂತರ್ನೇತ್ರಗಳಿಗೆ ಈ ಜಗತ್ತನ್ನ ನೋಡೋದು ಅಥವಾ ಅಮ್ಮನವ್ರನ್ನ ಅರ್ಥ ಮಾಡ್ಕೊಂಡು ಶಕ್ತಿ ಕೊಡ್ಬೇಕಾಗಿರೋದು ಅವಳೇ. ತ್ರಿನಯನ ಅಂತ ಕರಿತೀವಿ ಆಕೆಯನ್ನ. 3 ಕಣ್ಣು: ಪ್ರತ್ಯಕ್ಷ, ಅನುಮಾನ, ಶಬ್ದ ಪ್ರಮಾಣ. ಯಾವ್ಯಾವ್ದು 3 ಕಣ್ಣು ಅಂದ್ರೆ 2 ಕಣ್ಣು ಸರ್, ಮಧ್ಯ ಒಂದು ಲಲಾಟದಲ್ಲಿ ಇದೆಯಲ್ಲ 3ನೇ ಕಣ್ಣು. ಹೌದಾ, ಅದೇನೆ. ಆದ್ರೆ 3ಕ್ಕೂ 3 ಹೆಸರು ಇರುತ್ತೆ. ಒಂದು ಪ್ರತ್ಯಕ್ಷ ನೋಟ, ಅನುಮಾನ ನೋಟ, ಶಬ್ದ ಪ್ರಮಾಣ ನೋಟ. 3 ನಯನ, ತ್ರಿನಯನ ಅಂತ ಕರಿತೀವಿ. ಅಂದ್ರೆ ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಧ್ಯಾನ ಯೋಗ ಸಮಾಧಿ ಆಗ್ತಕ್ಕಂಥದ್ದು ಕಣ್ಣನ್ನ ಮುಚ್ಕೊಂಡು. ಅನುಮಾನ ಅಂತಕ್ಕಂಥ ಅಂದ್ರೆ ಮಂತ್ರ ಸ್ತೋತ್ರ ಮನನ ಮಾಡ್ತಕ್ಕಂಥದ್ದು, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳೋದು, 2ನೇ ಕಣ್ಣು. 3ನೇದು ಶಬ್ದ ಪ್ರಮಾಣದಿಂದ ಅಂದ್ರೆ ಶ್ರವಣ, ಸತ್ಸಂಗ, ಬೇರೆಯವ್ರು ಹೇಳ್ತಕ್ಕಂಥ ಬೋಧನೆ, ಪ್ರವಚನ, ಗುರುಗಳಿಂದ ಪುರಾಣ ಕಾವ್ಯಗಳನ್ನ ತಿಳ್ಕೊಳ್ತಕ್ಕಂಥದ್ದು ಈ ಪದ್ಧತಿ. ಇದನ್ನ ನಾವು ತ್ರಿನಯನ ಪದ್ಧತಿ ಅಂತ ಕರಿತೀವಿ. ಯಾವ್ಯಾವ್ದು ನಮಗೆ, ನಾವು ಕೂಡ ಈ 3 ಕಣ್ಣನ್ನ ಹೊಂದ್ಕೊಬೇಕು. ಮನುಷ್ಯನಿಗೆ 3 ಕಣ್ಣು ಇರ್ಬೇಕು ಅಂತ ಹೇಳ್ತಾ ಇರ್ತೀವಿ, ಆಯ್ತಾ? ಈಗ ನಮ್ಗೆ 2 ಕಣ್ಣು, 3ನೇ ಕಣ್ಣು ಆಜ್ಞಾ ಚಕ್ರ. ಮೊದಲನೇದು ಪ್ರತ್ಯಕ್ಷ, 2ನೇದು ಅನುಮಾನ, 3ನೇದು ಶಬ್ದ ಪ್ರಮಾಣ. ಪ್ರತ್ಯಕ್ಷ ಅಂದ್ರೆ ಏನು?
ನಾವು ಧ್ಯಾನ ಯೋಗ ಸಮಾಧಿ ಮಾಡ್ತಕ್ಕಂಥದ್ದು. ಅಂದ್ರೆ ಕಣ್ಣನ್ನ ಮುಚ್ಚಿ ಯೋಗಾಸನ, ಧ್ಯಾನ, ಮೆಡಿಟೇಷನ್ ಅಲ್ಲಿ ದೇವರ ದರ್ಶನವನ್ನ ಮಾಡೋದು. ಎರಡನೇದೇನು ಅಂದ್ರೆ ಮಂತ್ರ ಸ್ತೋತ್ರವನ್ನ ಮನನ ಮಾಡ್ಕೊಳೋದು. ಮೂರನೇದು ಸತ್ಸಂಗ, ಶ್ರವಣ, ಪುರಾಣ, ಪ್ರವಚನಗಳನ್ನ, ಭಾಗವತಗಳನ್ನ ಕೇಳ್ತಾ ಇರೋದು, ಒಳ್ಳೆ ವಿಚಾರನ ಕೇಳ್ತಾ ಇರೋದು. 3 ಕಣ್ಣಿರಬೇಕು. ಹಾಗೆ ಅಮ್ಮನವ್ರಿಗೂ ಕೂಡ 3 ಕಣ್ಣಿದೆ. ಭರತನಾಟ್ಯ ಮಾಡ್ತಕ್ಕಂಥವ್ರು ಕಣ್ಣನ್ನ 360 ಡಿಗ್ರಿಗೆ ತಿರ್ಗಿಸ್ತಕ್ಕಂಥ ಕಲೆನ ಹೇಳ್ಕೊಟ್ಟಿರ್ತಾರೆ. ಅಂದ್ರೆ ಮೇಲೆ ಕೆಳಗೆ ಯಾವ ದಿಕ್ಕಿಗೆ ಬೇಕಾದ್ರೂ ಕಣ್ಣನ್ನ ತಿರ್ಗಿಸ್ತಕ್ಕಂಥದ್ದು, ಅದು ವಿಶೇಷ ಅಭಯ. ಅದೇ ತರ ಲೋಲಾಕ್ಷಿ ಅಂದ್ರೆ ಜಗನ್ಮಾತೆಗೂ ಕೂಡ ಸಾಧಾರಣವಾಗಿ ಅವಳು ಯಾವ ಕಡೆ ಬೇಕು ಅಂದ್ರೆ ಆ ಕಡೆ ಕಣ್ಣನ್ನ ತಿರುಗಿಸೋ ಕಲೆಯನ್ನ ಹೊಂದಿದ್ದಾಳೆ ಅನ್ನೋ ಅರ್ಥ ಬರ್ತದೆ. ಕೆಳಗೆ, ಪಕ್ಕಕ್ಕೆ, ಗುಂಡಗೆ, ಯಾವ ಕಡೆ ಬೇಕಾದ್ರೂ ತಿರುಗಿಸ್ತಕ್ಕಂಥದ್ದು. ಮತ್ತೆ ನೇತ್ರ ಚಲನೆಯಿಂದ 9 ರಸಗಳನ್ನ ಪ್ರಕಟಿಸೋದು. ಹಾಸ್ಯ, ಶೃಂಗಾರ, ರೌದ್ರ, ಭಯಾನಕ, ವೀರ, ಶಾಂತ, ಕರುಣ, ದುಃಖ, ಭೀಭತ್ಸ. ಈ ರೀತಿ 9 ನವರಸ. ಅಂದ್ರೆ ಕೋಪ ಬರೋ ತರ, ಶಾಂತ ರೀತಿಯಿಂದ ಇರೋ ತರ, ಉಗ್ರವಾಗಿರೋ ತರ, ಬೇಜಾರಾಗಿರೋ ತರ ಎಲ್ಲವನ್ನು ಕಣ್ಣಲ್ಲೇ ಪ್ರದರ್ಶನ ಮಾಡ್ತಕ್ಕಂಥದ್ದು ಶ್ರೀಮಾತೆಯಿಂದ ಬಂದಂತ ಅದೆಲ್ಲ ಒಂದು ಕಲೆ. ಈಗ ಒಬ್ಬ ವ್ಯಕ್ತಿ ಹುಚ್ಚುಚ್ಚ ಕಣ್ಣಿಗೆ ತಿರ್ಸ್ತಾ ಇದ್ದಾನೆ ತಕ್ಷಣ, ನೋಡಿದ ತಕ್ಷಣ ಹೇಳ್ಬೋದು ಅವನ್ಗೇನೋ ಒಂದು ಪ್ರಾಬ್ಲಮ್ ಇದೆ ಅಂತ. ಆದ್ರೆ ತಾಯಿ ನೇತ್ರ ಚಲನೆ ಮಾಡ್ತಾ ಇದ್ದಾಳೆ ಅಂದ್ರೆ ಅದ್ರ ಒಂದು ಅರ್ಥ ಇರುತ್ತೆ. ಮೊನ್ನೆ ತರಗತಿಯಲ್ಲಿ ಹೇಳಿದ್ದೆ, ತಾಯಿ ನೇತ್ರ ಚಲನೆ ಮಾಡಿ ಮಾಡಿ ಆಕೆ ಕಣ್ಣು ಕೆಂಪಗಾಗಿದೆ. ನಾವ್ ಅನ್ಕೊಳೋದು ಕ್ರೋಧದಿಂದ ಕೆಂಪಾಗ್ಬಿಡಿದೆ, ಅಮ್ಮನವ್ರ ಕೋಪ ಬಂದಿದೆ ಅಂತ. ಅದು ಕೂಡ ಇರುತ್ತೆ. ಅದು ರೌದ್ರ ರೂಪಿಣಿಯಾಗಿ ದರ್ಶನ ಕೊಡ್ತಾಳೆ ತಾಯಿ. ನವರಸಗಳನ್ನ ಪ್ರದರ್ಶಿಸ್ತಾ ಪ್ರದರ್ಶಿಸ್ತಾ ತಾಯಿ ಕಣ್ಣು ಕೂಡ ಸುಸ್ತಾಗುತ್ತೆ, ಟಯರ್ಡ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಅಕ್ಷರ ವರ್ಣಮಾಲೆಯನ್ನೇ ಕೊರಡಲಿ ಧರಿಸಿರ್ತಕ್ಕಂಥ ನಮ್ಮ ಮಾಲಿನಿ ನಮ್ಗೆಲ್ಲ ಒಳ್ಳೆ ಪಾಠಗಳನ್ನ ಕಳಿಸ್ತಾ ಇದ್ದಾಳೆ ಅಂತ. ಮಾತಾ ದಶಮಿ ತಿಥಿ ನಿತ್ಯ ದೇವತೆಯ ಹೆಸರು ಕೂಡ ಮಾತಾ ಅಂತ ಆಗುತ್ತೆ. ಮಲಯಾಚಲ ವಾಸಿನಿ. ಮಲಯಾಚಲ ವಾಸಿನಿ ಅಂದ್ರೆ ಶ್ರೀಗಂಧದ ವೃಕ್ಷಗಳಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಅದೊಂದು ಮಲಯಾಚಲ. ಓಕೆ, ಒಂದು ಬೆಟ್ಟ. ಆ ಬೆಟ್ಟಕ್ಕೂ ಕೂಡ ಇವಳು ದೇವಿ ಇದ್ದಾಗಿದ್ದಾಳೆ ಅನ್ನೋ ಅರ್ಥವನ್ನ ಹೇಳ್ತಾ ಇದ್ದಾರೆ. ಈಗ ಲಂ, ಹಂ, ಯಂ, ಹ, ವಂ ಅನ್ನೋ ಬೀಜಾಕ್ಷರಿ ಮಂತ್ರಗಳನ್ನ ಕೇಳಿದ್ದೀರ. ಅದು ಯಾಕೆ ಅದನ್ನ ಹೇಳ್ತಾರೆ ಅಂದ್ರೆ ಪಂಚತತ್ವ. ಲಂ ಅಂದ್ರೆ ಪೃಥ್ವಿ, ಹಂ ಅಂದ್ರೆ ಆಕಾಶ, ಯಂ ಅಂದ್ರೆ ವಾಯು, ಹ ಅಂದ್ರೆ ಅಗ್ನಿ. ವನ್ಹಿ ಅಂತಿರಲ್ಲ, ವನ್ಹಿ ಅಂದ್ರೆ ಅಗ್ನಿ. ವಂ ಅಂದ್ರೆ ಇನ್ನೊಂದು ಅಮೃತ ಅಂತ ಆಗತ್ತೆ. ಅಂದ್ರೆ ತಾಯಿ ಗಂಧ. ಶ್ರೀ ಲಲಿತಾದೇವಿಯೇ ಗಂಧಂ ಪರಿಕಲ್ಪಯಾಮಿ, ಶ್ರೀ ಲಲಿತಾದೇವಿಯೇ ಪುಷ್ಪಂ ಪರಿಕಲ್ಪಯಾಮಿ, ಧೂಪಂ ಪರಿಕಲ್ಪಯಾಮಿ, ದೀಪಂ ಪರಿಕಲ್ಪಯಾಮಿ, ಅಮೃತಂ ನೈವೇದ್ಯಂ ಪರಿಕಲ್ಪಯಾಮಿ ಅಂತ ದೇವ್ರನ್ನ ಪೂಜೆ ಮಾಡ್ತೀವ್ರಲ್ಲ. ಯಾರು ಅಮ್ಮನವ್ರನ್ನ ಪೂಜೆ ಮಾಡ್ಬೇಕಾದ್ರೆ ನಿಮ್ ಮನಸ್ಸೋ ಇಚ್ಛೆ ಪೂಜೆ ಮಾಡ್ತಿರೋ, ತಾಯಿಗೆ ಈ ತರ ಹೂವಾಕ್ ನಾನು ಅಲಂಕಾರ ಮಾಡ್ಬೇಕು, ಅಮ್ಮನವ್ರ ನಾನು ಇದೇ ತರ ನಾನು ನೋಡಕ್ ಇಷ್ಟ ಪಡ್ಬೇಕು, ಇವತ್ ಸಂಖ್ಯೆವ ತಗೊಂಡೋಗಿ ಇಡ್ಬೇಕು ತಾಯಿಗೆ, ಇವತ್ತೇನೋ ಬಳೆಯಿಂದ ತಾಯಿಗೆ ಒಂದ್ ತಟ್ಟೆ ಬಳೆ ಇಟ್ಬಿಟ್ಟು ಅಮ್ಮನವ್ರಿಗೆ ಈ ತರ ನಾನ್ ನೋಡಿ ಖುಷಿ ಪಡ್ಬೇಕು ಅಂತ ನೀವೇನು ಯಾವ ರೀತಿ ನೀವು ಮಾಡ್ತಿರೋ, ಯಾವ ಪೂಜೆ ನೀವು ಮಾಡ್ತಿರೋ ಸರಿನೇ, ಅಮ್ಮ ಒಪ್ಕೊಂತಾಳೆ ಅದನ್ನ. ಗಂಧದಿಂದ ಪೂಜೆ ಮಾಡ್ತೀರಾ, ಚಂದನ ದ್ರವದಿಗ್ಧಾಂಗಿ ಅಂತ ವಾಗ್ದೇವತೆಗಳು ಹೇಳ್ತಾರೆ. ಚಂದನ ವೃಕ್ಷ 40 ವರ್ಷಗಳ ಕಾಲ ಬೆಳೆದ್ಮೇಲೆ ಶ್ರೇಷ್ಠ ಆಗುತ್ತದು. 40 ವರ್ಷ ಆಗ್ಬೇಕು. ಅದ್ರಲ್ಲಿ ಚಂದನ ಅಂತಕ್ಕಂಥ ಒಂದು ಅಂಶ, ಗಂಧದ ಅಂಶ ಕ್ರಿಯೇಟ್ ಆಗಬೇಕು. ಶುದ್ಧವಾದ ಗಂಧ ಅಂತ ಯಾವಾಗ ಕರಿತೀವಿ ಅಂದ್ರೆ ಆ ಮರಕ್ಕೆ 40 ವರ್ಷ ಆಗ್ಬೇಕು, ಆಗ ಅದಾಗತ್ತೆ. ಅದೇ ಮೊನ್ನೆ ಹೇಳಿದ್ನಲ್ಲ, ಗಿರಿಜನರ ಹೆಣ್ಮಕ್ಳು ಸೌದೆ ನೀರ್ ಕಾಯಿಸೋ ಕೂಡ ಆ ಗಂಧದ್ದೇ ಯೂಸ್ ಮಾಡ್ತಾರೆ ಅಂತ ಒಂದು ಸಮೃದ್ಧವಾದಂತ ಕಾಡಲ್ ತಾಯಿ ಇದ್ದಾಳೆ. ಬಟ್ ನಮಗೇನ್ ಸಿಗುತ್ತೋ ಅದರಿಂದ ಪೂಜೆ ಮಾಡಿದ್ರೆ ಸಾಕು ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಸುಮುಖಿ ಅಂತ ಕರಿತೀವಿ. ಸುಮುಖಿ ಅಂದ್ರೆ ಅಂದವಾದ ಮುಖ, ಸರ್ವ ಸುಭಲಕ್ಷಣವಾದ ಮುಖವನ್ನ ತಿಡ್ಡಿ, ಅದ್ ಹೇಳ್ತೀವಲ್ಲ, ತೀಡಿ ತಿದ್ದಿ ಇರ್ತಕ್ಕಂಥ ಹುಬ್ಬು, ವಿಶಾಲವಾದ ಹಣೆ, ಹಣೆಲ್ ಕುಂಕುಮದ ಬೊಟ್ಟು, ಬೈತಲೆಲ್ ಸಿಂಧೂರ, ಗುಂಗುರ್ ಕೂದ್ಲು, ಮಹಾದ್ಭುತವಾದ ಸೌಂದರ್ಯ. ಈ ತರ ತಾಯಿ ಸುಮುಖಿ ಆಗಿದ್ದಾಳೆ, ನಳಿನಿ ಆಗಿದ್ದಾಳೆ. ನಳಿನಿ ಅಂದ್ರೂ ಕೂಡ ಕಮಲದಂತಹ ಮುಖದಲ್ಲಿ ಕಮಲದಂತಹ ನೇತ್ರ ಇರ್ತಕ್ಕಂಥವಳು ಅಂತ ಅರ್ಥ. ಸುಬ್ರು ಅಂತ ಕರಿತೀವಿ. ಸುಬ್ರುಹು ಅಂದ್ರೆ
ಮನ್ಮಥ, ಯಾರು ಮನ್ಮಥ ಅಂತ ಗೊತ್ತು. ಆ ರತಿ ಮನ್ಮಥರ ಮನೆ ಇರುತ್ತಂತೆ. ಆ ಮನೆ ತೋರಣಗಳಿರ್ತಕ್ಕಂಥ ಹುಬ್ಬು ತಾಯಿ ಶ್ರೀಮಾತಿ ಸ್ಥೂಲ ರೂಪ ವರ್ಣನೆ ಮಾಡ್ಬೇಕಾದ್ರೆ ಅದನ್ನ ಮಾಡ್ತಾರೆ. ಆ ಮನ್ಮಥ ಏನ್ ಮಾಡ್ತಾನಂತೆ, ಅಮ್ಮನವ್ರ ಕಣ್ಣು ನೋಡಿ, ಅಮ್ಮನವ್ರ ಹುಬ್ಬು ನೋಡಿ, ಆ ಹುಬ್ಬಿನ ರೀತಿ ಇರ್ತಕ್ಕಂಥ ತೋರಣವನ್ನ, ಚಿನ್ನದ ತೋರಣವನ್ನ ಮನೆ ಬಾಗಿಲಿಗೆ ಹಾಕೊಂಡಿದ್ದಾನೆ ಅಂತ ಅರ್ಥ. ಈಶ್ವರ ತಾಂಡವ ನೃತ್ಯ ಮಾಡ್ಬೇಕಾದ್ರೆ ಈಶ್ವರಿ ಲಾಸ್ಯ ಮಾಡ್ತಾಳಂತೆ. ನೇತ್ರಗಳ ಚಲನೆ ಅಂತ ಹುಬ್ಬುಗಳ ಅಭಿನಯ ಮಾಡ್ತಾರಂತೆ. ಅಂದ್ರೆ ನೀವು ನೋಡಿರ್ಬೋದು ಕೆಲವೊಂದಷ್ಟು ಫಿಲಮ್ ಅಲ್ಲಿ ಶಿವ ಪಾರ್ವತಿ ಇಬ್ರು ಕೂಡ ನೃತ್ಯ ಮಾಡ್ತಾ ಇರ್ತಾರೆ, ಯಾರನ್ನೂ ಕೂಡ ಸೋಲ್ಸಕ್ ಆಗಲ್ಲ, ಕಡೆಗೆ ಯಾರೋ ಒಬ್ರು ಕೂಡ ಸೋತು ಗೆಲ್ತಾರೆ. ಈ ತರ ನೃತ್ಯ ಮಾಡಿ ಮಾಡಿ ಸಾಕಾಗಿ ಇಬ್ರು ಸೋಲ್ದೆ ಇರ್ಬೇಕಾದ್ರೆ ಮುಂದೆ ಯಾವ ನೃತ್ಯ ಮಾಡ್ತಾರೆ ಅಂದ್ರೆ ಹುಬ್ಬುಗಳ ನೃತ್ಯ ಮಾಡ್ತಾರಂತೆ. ಅಂದ್ರೆ ಕಣ್ಣು ಹುಬ್ಬು ಅಭಿನಯ ಮಾಡ್ತಾರಂತೆ. ನಾಟ್ಯದಲ್ಲಿ ಅದು ಕೂಡ ಒಂದು ನಾಟ್ಯ ಪ್ರಕಾರ. ಆ ಭ್ರುಕುಟಿಯನ್ನ ಗಂಟಿಕ್ಕಿ ಕೋಪವನ್ನ ಪ್ರದರ್ಶನ ಮಾಡ್ತಾರಂತೆ, ಜಿಗುಪ್ಸೆಯನ್ನ ಪ್ರದರ್ಶನ ಮಾಡ್ತಾರಂತೆ, ಅಸಹ್ಯವನ್ನ ಪ್ರದರ್ಶನ ಮಾಡ್ತಾರಂತೆ. ಹುಬ್ಬನ್ನ ಮೇಲಕ್ಕೆ ಹಾರಿಸಿ ಏನು ಅಂತ ನಾವು ಕೇಳ್ತೀವಿ, ನೋಡಿದೀರಾ? ಈಗ ಯಾರಾದ್ರೂ ಕೇಳಿದ್ರೆ ಕಣ್ಣಲ್ಲೇ ಮೇಲನ್ನ ಹಾರಿಸ್ಬಿಟ್ಟು ಏನು ಅನ್ನೋ ಅರ್ಥ ಬರುತ್ತೆ. ಅದ್ ಹೆಂಗ್ ಅದ್ ಏನು ಅಂತಾನೆ ಅರ್ಥ. ನಾವು ಅದನ್ನ ಮಾಡಿ ಮಾಡಿ ಅದ್ ಏನು ಅಂತ ಅರ್ಥ ಬರುತ್ತೆ. ಹಾಗೆ ಹುಬ್ಬಲ್ಲೂ ಕೂಡ ವಕ್ರವಾಗಿ ಹಾರಿಸಿ ಸಾಕು ಹೋಗು ಅಂತ ಚೀಮಾರಿ ಹಾಕೋತರ ಇರುತ್ತೆ. ಓ ಇಷ್ಟೇನಾ ಅಂತ ಕೂಡ ನಾವು ಹುಬ್ಬಲ್ಲಿ ಅಳತೆ ಮಾಡ್ತೀವಿ. ನಮಗೆ ಇಷ್ಟು ಹುಬ್ಬಲ್ಲಿ ನಾವು ಇದನ್ನ ಇಷ್ಟು ನಾಟ್ಯ ಮಾಡ್ತೀವಿ ಅಂದ್ರೆ ಇನ್ನ ಜಗನ್ಮಾತೆ ಹುಬ್ಬಲ್ಲಿ ಇಷ್ಟು ರೀತಿಯ ನಾಟ್ಯ ಪ್ರಕಾರಗಳನ್ನ ಮಾಡಲ್ಲ. ಅದಕ್ಕೆ ಆ ಮೌನವನ್ನ, ಆ ತಾಯಿನ ಮೌನವಾಗಿ ಪ್ರದರ್ಶನ ಮಾಡ್ತಾಳಲ್ಲ ನೃತ್ಯವನ್ನ, ಮೌನವಾಗಿ ಪ್ರದರ್ಶನ ಮಾಡ್ತಕ್ಕಂಥ ನೃತ್ಯಕ್ಕೆ ಆ ತಾಯಿಗೆ ನಾವು ಸುಬ್ರುಹು ಅಂತ ಕರಿತೀವಿ. ಅಮ್ಮನವರನ್ನ ಆ ರೀತಿ ಕರಿತೀವಿ ನಾವು. ಒಂದು ಪ್ರತ್ಯೇಕ ಅಭಿನಯ ಅಂಶ. ಆ ಸ್ತ್ರೀಯರಿಗೆ ಅಭಿನಯ ಅಂತಕ್ಕಂಥದ್ದು ಜನ್ಮತಃ ಬರಿರುತ್ತೆ. ಯಾಕೆ ಅಂದ್ರೆ ಅದು ಅಮ್ಮನವರ ಕೃಪಾ ಕಟಾಕ್ಷ. ನೀವು ಕಣ್ಣಲ್ಲೇ ಪ್ರದರ್ಶನ ಮಾಡ್ತಕ್ಕಂಥದ್ದು, ಹುಬ್ಬಲ್ಲೇ 10 ಆಂಗಿಕವನ್ನ ಪ್ರದರ್ಶನ ಮಾಡೋದು ತಾಯಿಯಿಂದ ಬಂದಂತಹ ವರ ನಿಮಗೆ ಅಂತ ಇಲ್ಲಿ ಹೇಳ್ತಾರೆ. ಸುರನಾಯಿಕೆ ಅಂದ್ರೆ ಜಗನ್ಮಾತೆ ರಾಜ್ಯಭಾರ ಮಾಡೋಳು, ಲೋಕವನ್ನೇ ಕಾಪಾಡ್ತಕ್ಕಂಥವಳು, ಅವಳೇ ಇಡೀ ಲೋಕಕ್ಕೆ ಅವಳು ರಾಣಿ ಆಗಿರ್ತಕ್ಕಂಥವಳು ಅಂತ ಹೇಳ್ತಾರೆ. ನೋಡಿ, ಪ್ರಸವ ಸಮಯದಲ್ಲಿ ಅಂದ್ರೆ ಒಂದು ಮಗು ಹುಟ್ಟಬೇಕಾದ್ರೆ ಅದು ಪ್ರಾಣಿ ಆಗಿರ್ಲಿ ಅಥವಾ ಮನುಷ್ಯ ಆಗಿರ್ಲಿ, ಪ್ರತಿ ಸ್ತ್ರೀ ಪ್ರಸವ ವೇದನೆ ಜೊತೆಗೆ ಮಹಾಕ್ಷೋಭೆಗೆ ಗುರಿಯಾಗಬೇಕಾಗತ್ತೆ. ಆಪರೇಷನ್ ಮಾಡ್ಕೊಂಡ್ರೆ, ಸಿ ಸೆಕ್ಷನ್ ಮಾಡ್ಕೊಂಡ್ರೆ ಇದು ಅಪ್ಲೈ ಆಗಲ್ಲ. ಓನ್ಲಿ ನಾರ್ಮಲ್ ಡೆಲಿವರಿಗೆ ಮಾತ್ರ ಕ್ಷೋಭಿಣಿ ಅನ್ನೋ ನಾಮಕ್ಕೆ ನಾನು ತಾತ್ಪರ್ಯ ಹೇಳ್ತಾ ಇದ್ದೀನಿ. ಸೃಷ್ಟಿ ಸಂಕಲ್ಪ ಶೋಭೆಗೆ ನಾಂದಿ ಆಡುತ್ತೆ. ಪ್ರತಿಯೊಂದು ಹೆಣ್ಣು ಕೂಡ ಕ್ಷೋಭಿಣಿ ಆಗ್ತಾಳೆ ಅವಳು ಮಗುವಿಗೆ ಜನ್ಮ ಕೊಡ್ಬೇಕಾದ್ರೆ. ಭೂಮಿಗೆ ಬರೋ ಪ್ರತಿಯೊಂದು ಶಿಶು ಆ ಕ್ಷೋಭೆಯಲ್ಲಿ ಪಾಲಿರುತ್ತೆ. ಇದ್ರಿಂದೆ ವೈಷ್ಣವಿ ದೇವಿ ಪ್ರಪಂಚವನ್ನ ಸೃಷ್ಟಿ ಮಾಡ್ಬೇಕು ಅಂತ ಅನ್ಕೊಂತಾಳೆ. ನಿಮ್ಗೆ ಹೆಂಗ್ ಬರುತ್ತೆ ಅಂತ ಹೇಳ್ತೀನಿ. ಹೆಣ್ಮಕ್ಳಿಗೆ ಕ್ಷೋಭಿಣಿ ತತ್ವವನ್ನ ಹೆಂಗ್ ಅನುಭವಿಸ್ತೀರಾ ಮಗು ಆಗ್ಬೇಕಾದ್ರೆ, ಪ್ರಸವ ವೇದನೆ ನಿಮ್ಗೆ ಆಗ್ಬೇಕಾದ್ರೆ ಅನ್ನೋ ನನ್ನ ಮಾತಿಗೆ ಹೇಳ್ತೀನಿ ಒಂದು ಚಿಕ್ಕ ಕತೆ. ವೈಷ್ಣವಿ ದೇವಿ ಏನ್ ಮಾಡ್ತಾಳೆ, ಪ್ರಪಂಚವನ್ನ ಸೃಷ್ಟಿ ಮಾಡ್ಬೇಕು ಅಂತ ಅನ್ಕೊಂಡು ಮಂದರಗಿರಿಯ ಮೇಲೆ ಕುಳಿತುಕೊಂಡು ತಪಸ್ ಮಾಡಕ್ ಶುರು ಮಾಡ್ತಾಳೆ. ನಾನು ಲೋಕವನ್ನ ಸೃಷ್ಟಿ ಮಾಡಬೇಕು, ಅದಕ್ಕೆ ಬೇಕಾದಂತಹ ಪೂರಕವಾದ ಶಕ್ತಿ ಬೇಕು ಅಂದ್ಬಿಟ್ಟು ತಪಸ್ಸನ್ನ ಮಾಡ್ತಾಳೆ. ಆಗ ತಪಸ್ಸನ್ನ ಆಚರಕ್ ಶುರು ಮಾಡಿದಾಗ ಆಕೆಯ ಮನಸ್ಸು ಕಳವಳಕ್ಕೀಡಾಗುತ್ತೆ. ಆ ಕಳವಳ ಕ್ಷೋಭೆಯಾಗಿ ಮಾರ್ಪಡುತ್ತೆ. ಶಾಂತಿ ಇಲ್ಲದ ಯಾತನೆ ದೇವಿ ಮನಸ್ಸಲ್ಲಿ ಏನೋ ಒಂದ್ ರೀತಿ ಯಾತನೆ, ಸಂಕಟ ಆಗುತ್ತೆ. ಆ ಕ್ಷೋಭೆಯಿಂದ ಸುಂದರಿಯರು, ಸ್ತ್ರೀಯರು 100,000 ಲಕ್ಷ ಗಟ್ಟಲೆ ಸ್ತ್ರೀಯರು ಉದ್ಭವ ಆಗ್ತಾರೆ ಬ್ರಹ್ಮಾಂಡದಲ್ಲಿ. ಅವರೆಲ್ಲ ಹೇಗಿರ್ತಾರೆ ಅಂದ್ರೆ ಬಹಳ ಲಾವಣ್ಯವತಿ, ವೆರಿ ಬ್ಯೂಟಿಫುಲ್. ಅವರ ಕಪ್ಪಗಿನ ಕೇಶರಾಶಿ, ಕೂದಲಂತೂ ಉದ್ದವಾಗಿ ಕಪ್ಪಾಗಿರುತ್ತೆ. ಪದ್ಮನೆಯರಾಗ್ತಾರೆ ಅವರೆಲ್ಲರೂ ಕೂಡ. ಪದ್ಮನೆಯರನ್ನು ಗೊತ್ತು, ದೇವತಾ ಸ್ತ್ರೀಯರಿಗೆ ಪದ್ಮನೆ ರೀತಿಯಾದಂಥದ್ದು ಇರುತ್ತೆ ಅಂತ ಹೇಳಿದ್ದೆ. ಅವರೆಲ್ಲ ಆಭರಣ ಧರಿಸ್ಕೊಂಡಿದ್ದಾರೆ, ಒಳ್ಳೆ ತೇಜಸ್ಸಿನಿಂದ ಕಾಂತಿಯಿಂದ ಕೂಡಿ ನೋಡಿದ ತಕ್ಷಣ ನೋಡ್ತಾನೆ ಇರ್ಬೇಕು ಅನ್ನೋಷ್ಟು ಸುಂದರವಾಗಿದ್ದಾರೆ. ಇದು ವರಾಹ ಪುರಾಣದಲ್ಲಿದೆ. ಆಗ ಅವರೆಲ್ಲರೂ ಕೂಡ ಗಂಧರ್ವ ಮಹಿಳೆಯರು, ಋಷಿ ಪತ್ನಿಯರಾಗ್ತಾರೆ. ಇದಕ್ಕೂ ಏನ್ ಸಂಬಂಧ ಅಂದ್ರೆ, ಆಗ ತಾಯಿ ಒಂದು ವರವನ್ನ ಕೊಡ್ತಾಳೆ. ಮುಂದೆ ಭೂಲೋಕ ಆದ್ರೂ ಸರಿನೇ,
ಹುಡ್ತಕ್ಕಂತ ಪ್ರತಿ ಹೆಣ್ಣು ಕೂಡ ಈ ಕ್ಷೋಭಿಣಿ ರೂಪವನ್ನ ಅಥವಾ ಇಷ್ಟು ಸೌಂದರ್ಯವನ್ನ ಅವಳಿಗೆ ಗೊತ್ತಿಲ್ಲದೆ ಅನುಭವಿಸೋದು ಯಾವಾಗ ಅಂದ್ರೆ ಅವಳು ಪ್ರಸವ ವೇದನೆ ಅನುಭವಿಸಕ್ ಶುರು ಮಾಡಿದಾಗ. ಪ್ರಸವ ವೇದನೆ ಬಂದು ಪ್ರಸವ ವೇದನೆಯ 10-15 ನಿಮಿಷ ಆ ಮಗು ಜನನ ಆಗ್ತಕ್ಕಂತ ಸಮಯದಲ್ಲಿ ಯಾರು ಕೂಡ ಆ ಟೈಮಲ್ಲಿ ಅವಳನ್ನು ಅಬ್ಸರ್ವ್ ಮಾಡಲ್ಲ. ಯಾಕೆಂದ್ರೆ ಎಲ್ರಿಗೂ ಆಕೆಯ ವೇದನೆ ಬಗ್ಗೆ ನೋಡ್ತಾ ಇರ್ತೀವಲ್ವಾ, ಅವಳು ಕ್ಷೋಭಿಣಿಯಾಗಿ ಕಂಗೊಳಿಸ್ತಾಳಂತೆ. ಆಗ ಅತೀ ಸುಂದರಿ, ನೀನ್ ಹುಟ್ಟಾಗಿಂದ ಸಾಯೋ ತನಕ ಯಾವ್ದಾದ್ರು ಒಂದ್ ಸಮಯ ಹತ್ರ ನಿಂಗ್ ಮಗು ಆಗೋ ಟೈಮ್, ಅದನ್ನ ಡೆಲಿವರಿ ಟೈಮ್ ಅಂತ ಕರಿತೀವಿ. ಬಟ್ ಅದು ಗೌಣ ಅಂದ್ರೆ ಸೀಕ್ರೆಟ್, ಅದ್ ಯಾರಿಗೂ ಕೂಡ ಅರ್ಥ ಆಗಲ್ಲ. ಆದ್ರೆ ದೇವಿ ಎಲ್ರಿಗೂ ಒಂದ್ ವರ ಕೊಟ್ಟಿದ್ದಾಳೆ. ಅದ್ ಯಾವಾಗ ಅಂದ್ರೆ ಪ್ರಸವ ವೇದನೆ. ಅದಕ್ಕೆ ನಿಮ್ಮ ಪ್ರಸವ ವೇದನೆಯಲ್ಲಿ ಮಗುವು ಕೂಡ ಅರ್ಧ ಪಾಲು, ಆ ಮಗುಗೂ ಅಷ್ಟೇ ನೋವಿಂದ ಅದು ಭೂಮಿ ಮೇಲೆ ಹೊರಗಡೆ ಬರುತ್ತೆ. ಅದು ಕ್ಷೋಭಿಣಿ ರೂಪವಾಗಿ ಇರುತ್ತೆ. ಅದಕ್ಕೆ ಹುಟ್ಟಿದ ಪ್ರತಿ ಮಗು ಕೂಡ ನೋಡಕ್ಕೆ ಒಂದು ರೀತಿಯಾದಂತಹ ಆಕರ್ಷಣೆಯಾಗಿ ಇರುತ್ತದು. ಈ ರೀತಿ ಕ್ಷೋಭಿಣಿ ಸೃಷ್ಟಿ ಸಂಕಲ್ಪ, ಅದು ಸೂಕ್ಷ್ಮ ರೂಪಿಣಿ. ಸೂಕ್ಷ್ಮ ಅಂತಕ್ಕಂಥದ್ದು ಒಂದು ಹೋಮದ ಹೆಸರು. ಹಂಸ ರೂಪಿಣಿ, ನಿರಾಕಾರ ರೂಪಿಣಿ, ರೂಪಿಣಿ ಅಂದ್ರೆ ಆ ರೂಪವನ್ನ ಧರಿಸತಕ್ಕಂಥವಳು ಅಂತ ಅರ್ಥ ಆಗುತ್ತೆ. ವಜ್ರೇಶ್ವರಿ ಅಂತ ಕರಿತೀವಿ ನೋಡಿ. ಶರೀರದಲ್ಲಿ ಷಟ್ಚಕ್ರದಲ್ಲಿ ಮಣಿಪುರದಲ್ಲಿ ಇರ್ತಕ್ಕಂಥ ದೇವಿ ವಜ್ರೇಶ್ವರಿ. ಶುಕ್ಲ ಪಕ್ಷ ಷಷ್ಠಿ ತಿಥಿ ಹೆಸರು ವಜ್ರೇಶ್ವರಿ. 6ನೆಯ ತಿಥಿ ರೂಪ ನಿತ್ಯ ದೇವತೆ. ಅವಳನ್ನು ವಾಮದೇವಿ ಅಂತ ಯಾಕೆ ಕರಿತೀವಿ ಅಂದ್ರೆ, ವಾಮದೇವನಾದಂತಹ ಶಿವನ ಅರ್ಧಾಂಗಿ ವಾಮದೇವಿ. ವಾಮದೇವ ಅವನ ಹೆಂಡತಿ ವಾಮದೇವಿ, ಹಾಗಾಗಿ ವಾಮದೇವಿ ಅಂತ ಕರಿತೀವಿ. ಯಾಕೆ 5 ಮುಖ ಶಿವನಿಗೆ ಗೊತ್ತಲ್ವಾ? ಪಂಚಮುಖ. ಯಾವ್ಯಾವ್ದು 5 ಮುಖ ಶಿವನಿಗೆ? ಸದ್ಯೋಜಾತ, ವಾಮದೇವ, ಅಘೋರ, ಈಶಾನ, ತತ್ಪುರುಷ. ಈ 5 ದಿಕ್ಕಲ್ಲಿ ಇರುತ್ತೆ. ಉತ್ತರದ ಕಡೆಗಿರ್ತಕ್ಕಂಥ ಮುಖನ ವಾಮದೇವ ಅಂತ ಕರಿತೀವಿ. ಆ ಸ್ವಾಮಿಯ ಪತ್ನಿನೇ ವಾಮದೇವಿ. ಸಿದ್ಧೇಶ್ವರಿ, ಸಿದ್ಧವಿದ್ಯಾ, ಸಿದ್ಧ ಮಾತಾ, ಎಲ್ಲ ಸಿದ್ಧ ಅಂತ ಯಾಕೆ ಕರಿತೀವಿ ಅಂದ್ರೆ, ಅಣಿಮಾದಿ ಅಷ್ಟಸಿದ್ಧಿಗಳಿಗೆ ಅಧೀಶ್ವರಿಯಾಗಿರ್ತಕ್ಕಂಥ ಆ ದೇವಿ ಕಾಶಿ ಕ್ಷೇತ್ರದಲ್ಲಿರ್ತಕ್ಕಂಥ ಸಿದ್ಧ ವಿದ್ಯಾದೇವಿಯಾಗಿ ಅಲ್ಲಿ ನೆಲೆಗೊಂಡಿದ್ದಾಳೆ. ಷೋಡಶಾಕ್ಷರಿ ವಿದ್ಯೆ, ಷೋಡಾಕ್ಷರಿ ಸಿದ್ಧ ವಿದ್ಯೆ ಸ್ವರೂಪಿಣಿಯಾಗಿದ್ದಾಳೆ ಅಂತಕ್ಕಂಥದ್ದು. ಜೊತೆಗೆ ಆಯುರ್ವೇದ ಶಾಸ್ತ್ರಕ್ಕೆ ಸಂಬಂಧಿಸಿದ ಒಂದು ಮಹಾವಿದ್ಯೆ. ನಿಮ್ಗೆ ಗೊತ್ತಿರ್ಬೋದು, ಸಿದ್ಧೌಷಧ ಅಂತ ಕರಿತೀವಿ ಆಯುರ್ವೇದದಲ್ಲಿ. ನೋಡಿ, ಆಯುರ್ವೇದ ವೈದ್ಯ ಧನ್ವಂತರಿ ಒಂದು ಬೇರ್ ಕೀಳ್ಬೇಕಾದ್ರೂ ಕೂಡ ರೋಗಿ ಆರೋಗ್ಯ ಕಾಪಾಡೋಕೋಸ್ಕರ ಕೀಳ್ಬೇಕು. ಸುಮ್ನೆ ಯಾವ ವೃಕ್ಷನೂ ಕಿತ್ತಾಕ್ಬಾರ್ದು. ಔಷಧಿ ಮಾಡೋ ಸಲುವಾಗಿ ಒಂದು ವೃಕ್ಷದ ಕೊಂಬೆ ಕಟ್ ಮಾಡಿದ್ರೆ ಪಾಪ ಇಲ್ಲ. ಕಾಂಡ ಕೊನೆಗೆ ಚಿಕ್ಕ ಗಿಡ ಹೊರಗೆ ತೆಗಿಬೇಕಾದ್ರೂ ಕೂಡ ತುಂಬಾ ಕಠಿಣ ನಿಯಮ ಇರುತ್ತೆ. ಆಗ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಅಧಿಷ್ಠಾನ ದೇವತೆಯನ್ನ ಮಂತ್ರಪೂರ್ವಕವಾಗಿ ಆಹ್ವಾನೆಯನ್ನ ಮಾಡಿ ಸಮಯ ನೋಡ್ಕೊಂಡು ಒಂದು ಗಿಡವನ್ನ, ಒಂದು ಮದ್ದನ್ನ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಕಾಲ ನಿರ್ಣಯ ಮಾಡ್ತಾ ಇದ್ರು, ಯಾವ ಟೈಮಲ್ಲಿ ನಾನು ಗಿಡ ತೆಗಿಬೇಕು, ಈ ಔಷಧಿ ತಗೊಂಡು ನಾಳೆ ಯಾರೋ ಒಬ್ರು ಬರ್ತಾರೆ, ಅವ್ರಿಗೆ ಔಷಧಿ ಕೊಡ್ಬೇಕು. ನಾನು ಹಗಲು ತೆಗಿಬೇಕಾ, ರಾತ್ರಿ ತೆಗಿಬೇಕಾ, ಬೆಳಗಿನ ಜಾವ ತೆಗಿಬೇಕಾ, ಅಮಾವಾಸ್ಯೆ ದಿನ ತೆಗಿಯೋ ಕೆಲವೊಂದಷ್ಟು ವೃಕ್ಷ ಇರುತ್ತೆ. ಆಟಿ ಅಮಾವಾಸ್ಯೆ ದಿನ ಈಗಲೂ ಕೂಡ ನಮ್ಮ ಯಾವ ಕಡೆ ಕರಾವಳಿ ಭಾಗದಲ್ಲಿ ಮದ್ದನ್ನ ಮಾಡಿ ತಿನ್ನೋ ಅಭ್ಯಾಸ ಇದೆ. ಯಾಕೆ ಅವತ್ತೇ? ಯಾಕಂದ್ರೆ ಅವತ್ತ ಶಕ್ತಿ ಇದೆ. ಹಾಗಾಗಿ ಹಿಂದಿನ ಹೋಗಿ ಗುರ್ತು ಮಾಡಿ ಬೆಳಗಿನ ಜಾವ ಎದ್ದು ಯಾರಿಗೂ ಹೇಳ್ದೆ ಹೋಗಿ ಮದ್ದನ್ನ ತಂದು ಮನೆ ಮಂದಿಯೆಲ್ಲ ಮದ್ದು ಮಾಡ್ಕೊಂಡು ತಿಂತಾರೆ. ಇದು ಹಿಂದಿಂದ ಬಂದಿರ್ತಕ್ಕಂಥದ್ದು. ಅಮಾವಾಸ್ಯೆಯಿಂದ ತೆಗಿಬೇಕಾ, ಪೌರ್ಣಮಿ ದಿನನ, ದಶಮಿನ, ನವಮಿನ, ಈಗ ತಿಥಿ ನೋಡ್ಕೊಂಡು ಆ ತಿಥಿ ದಿನ ಯಾವ ದೇವರಿದ್ದಾರೆ. ಈಗ ವಾಮದೇವಿ ಅಂತಕ್ಕಂಥವ್ಳು ಹೇಳ್ದೆ ನಾನು, ಯಾವಾಗ ಶುಕ್ಲ ಪಕ್ಷದ ಷಷ್ಠಿ ತಿಥಿ ಅವತ್ತೇನಾದ್ರೂ ನಾನು ತೆಗಿಬೇಕು ಅಂದ್ರೆ ಆ ದೇವ್ರನ್ನ ನನ್ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೇಕು ಗಿಡ ಕೀಳಕ್ಕಿನ್ನ ಮುಂಚೆ. ಅವಾಗ ಆ ಗಿಡದಲ್ಲಿ ಆ ಒಂದು ಚೂರ್ಣಕ್ಕೆ ಶಕ್ತಿ ಬರ್ತಾ ಇತ್ತು. ಅದೇ ಸಿದ್ಧ ವಿದ್ಯಾ. ಈಗ ಅರ್ಥ ಆಯ್ತಾ? ಸಿದ್ಧ ವಿದ್ಯೆ ಇಸ್ ನಥಿಂಗ್ ಬಟ್ ಮುಂಚೆನೆ ಎಲ್ಲ ನೋಡಿ ಅದನ್ನ ಒಳ್ಳೆ ದಿನ ತಂದು ಔಷಧಿ ಮಾಡಿ ಕೊಡ್ತಕ್ಕಂಥದ್ದು, ಸಿದ್ಧಿ ಆಗಕ್ಕೋಸ್ಕರ, ಸಿದ್ಧಿ ಮಾಡಿ ಕೊಡ್ತಕ್ಕಂಥದ್ದು, ಪರೋಪಕಾರಕ್ಕೋಸ್ಕರ, ಬೇರೆ ರೋಗಿ ಹುಷಾರಾಗಬೇಕು ಅಂತ ಕೊಡ್ತಕ್ಕಂಥದ್ದು, ಕರುಣೆಯಿಂದ ಇದು ಸುರಿಸ್ಬಿಟ್ಟು ಒಳ್ಳೇದಾಗ್ಲಿ ಅಂತ ಕೊಡ್ತಾ ಇತ್ತು. ಅದು ಒಳ್ಳೇದಾಗ್ತಾ ಇತ್ತು. ನನ್ನ ಔಷಧ, ನನ್ನ ವೈದ್ಯ ಪದ್ಧತಿ ರೋಗಿನ ಚೆನ್ನಾಗಾಗ್ಲಿ ಅಂತ ಅನುಸರಿಸ್ತಾ ಇರ್ತಕ್ಕಂಥ ಪದ್ಧತಿ ಸಿದ್ಧ ವಿದ್ಯೆ ಆಗ್ತಾ ಇತ್ತು. ಆಯ್ತಾ? ರಾತ್ರಿ ಹೊತ್ತು ಯಾಕೆ ತರ್ತಿದ್ರು ಅಂದ್ರೆ,
ಚಂದ್ರನ ಕಿರಣ ಆ ಬೇರಿನ ಅಥವಾ ಎಲೆಗಳ ಮೇಲೆ ಬಿದ್ದು ಒಂದು ರೀತಿಯಾದಂತ ಔಷಧಿಯನ್ನ ಪಡ್ಕೊಂಡಿರುತ್ತೆ. ಅದನ್ನ ಹೋಗಿ ರಾತ್ರಿ ಕಿತ್ಕೊಂಡು ಬರ್ತಿದ್ರು. ಕೃಷ್ಣ ಪಕ್ಷದ ರಾತ್ರಿ ಮಾತ್ರ ಹೋಗ್ಬೇಕಿತ್ತು, ಅಥವಾ ಬ್ರಹ್ಮ ಮುಹೂರ್ತದ ವೇಳೆಯಲ್ಲಿ ಹೋಗ್ಬೇಕಿತ್ತು, ಒಮ್ಮೊಮ್ಮೆ ಹಗ್ಲು ಇನ್ನೇನ್ ಸೂರ್ಯ ಬರ್ತಾನೆ ಅನ್ನುವಾಗ ಹೋಗ್ಬೇಕಿತ್ತು. ಇದೆಲ್ಲ ಪ್ರಕೃತಿ ಕೊಟ್ಟಿರ್ತಕ್ಕಂಥ ವರ. ಮೃತ ಸಂಜೀವಿನಿ ವಿದ್ಯೆ ಕೂಡ ಮಾಡ್ತಿದ್ರು ಅವಾಗ. ಅಂದ್ರೆ ಇನ್ನೇನು ಸಾವಿನ ಹಂತದಲ್ಲಿ ಇದ್ದಾನೆ ಅನ್ನೋರ್ನು ಕೂಡ ಬದುಕಿಸುವಂತ ಮದ್ದನ್ನ ಪ್ರಕೃತಿಯಲ್ಲೇ ಇತ್ತು, ಅದನ್ನ ತಂದು ಕೊಡ್ತಾ ಇದ್ರು. ಈಗ ನಾಡಿ ಗ್ರಂಥದಲ್ಲಿ ಮಹರ್ಷಿಗಳು ಸಿದ್ರು ತಿರುಮೂಲರ್ ಅಂತಕ್ಕಂಥ ಮಹಾನುಭಾವ ತಿರುಮಂದಿರಂ ಅನ್ನೋ ಮಹಾಗ್ರಂಥ ಬರ್ದಿದ್ದಾರೆ. ಓಕೆ, ತಮಿಳ್ ತಿರುಮಂದಿರಂ ಅಂತ ಮಹಾನ್ ಗ್ರಂಥ. ಅದು ನಾಡಿ ಯೋಗ ಶಾಸ್ತ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ತಮಿಳ್ನಾಡಲ್ಲಿ ಸಿದ್ಧಿಯ ವೈದ್ಯಂ ಅಂತ ಕರಿತೀವೋ, ಸಿದ್ಧ ವೈದ್ಯ ಅಂತ ಹೇಗ್ ಕರಿತೀವೋ ಆ ಸಿದ್ಧಿಯ ವೈದ್ಯಂ ಅಂತ ಕರೀತಾರೆ. ಪದಿಗೆನ್ ಸಿದ್ಧರ್ ಅಂತಕ್ಕಂಥ 18 ಮಂದಿ ಸಿದ್ರು ಅಂದ್ರೆ ಅವ್ರನ್ನ ಅನ್ಕೋಬಿಡಿ, ಇಡೀ ಕಾಡನ್ನ ಅರ್ದು ಕುಡ್ದಿರ್ತಾರೆ ಅವರು. ಇಡೀ ಕಾಡಲ್ಲಿರೋ ಸಣ್ಣ ಗಿಡದಿಂದ ಹಿಡಿದು ದೊಡ್ಡ ದೊಡ್ಡ ವೃಕ್ಷದ ತನಕ ಇದೇ ಅಂತಾನೆ ಅವ್ರಿಗೆ ಗೊತ್ತಿರುತ್ತೆ. ಅಂತ 18 ಜನರಿದ್ದಾರೆ. ಆ ತಿರುಮೂಲರ್ ಒಬ್ರು 18 ಜನದಲ್ಲಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಪರುಷವೇದಿ ಅಥವಾ ಸ್ಪರ್ಶವೇದಿ ಅಂತಕ್ಕಂಥ ವಿದ್ಯೆ ಅವ್ರು ಕಲ್ತಿರ್ತಾರೆ. ಮುಟ್ಟಿದ ತಕ್ಷಣ ಗೊತ್ತಾಗುತ್ತೆ ಅವ್ರಿಗೆ ಇದೇಂತಕ್ಕೆ ಕಾಯಿಲೆಗೆ ಉಪಯೋಗ ಮಾಡ್ತಾರೆ ಅಂತ. ಆ ವಿದ್ಯೆ ಅದನ್ನ ಅವರು ಕಲ್ತು ಹೋದ್ರು. ಆದ್ರೆ ಮಾಡಿದ ತಪ್ಪೇನ್ ಗೊತ್ತಾ, ಅವ್ರ ಕಲೆನ ಬೇರೆಯವ್ರಿಗೆ ಬೋಧಿಸ್ತೆ ಮರೆಯಾಗ್ಬಿಟ್ರು. ಗುರುಗಳು ಬೇರೆಯವ್ರಿಗೆ ಬೋಧಿಸ್ಲೇ ಇಲ್ಲ ಕಥೆನ. ಮಾನವನಿಗೆ ಅಷ್ಟು ಅವಾಗ ಇನ್ನೂ ಗೊತ್ತಿರ್ಲಿಲ್ಲ. ಎಲ್ಲ ಗಿಡಗಳನ್ನ ಕಡ್ದು ಹಾಕ್ತಿವಲ್ಲ, ಆದ್ರೆ ಅನುಮತಿ ಬೇಡಿ ಸ್ತೋತ್ರ ಮಾಡಿ ಅದಕ್ಕೂ ಕೂಡ ಅಪರಾಧ ಕ್ಷಮಾಪಣೆಯನ್ನ ಕೇಳ್ಕೊಂಡು ಆಮೇಲೆ ಗಿಡವನ್ನ ಕಟ್ ಮಾಡ್ತಾ ಇದ್ರು. ಅವಾಗ ಏನು ಇರ್ಲಿಲ್ಲ. ಬಟ್ ಇವಾಗ ನಾವು ಏನು ಇಲ್ದೆ ನಮಗೆ ಯಾವಾಗ ಬೇಕೋ ಅವಾಗ ಮಾಡ್ತೀವಿ. ಹಾಗಾಗಿ ನಮ್ಗೆ ಇಷ್ಟು ರೀತಿಯ ತೊಂದರೆಗಳಾಗತ್ತೆ. ಈ ರೀತಿ ತಾಯಿ ಸಿದ್ಧಮಾತ ಅಂತ ಯಾಕೆ ಅವಳನ್ನ ಕರಿತಿದೀವಿ ಅಂದ್ರೆ, ಪ್ರಕೃತಿಯಲ್ಲಿ ಮಾನವನಿಗೆ ಬೇಕಾದಂತಹ ಎಲ್ಲವನ್ನ ಆಕೆ ಕೊಟ್ಟಿರೋದ್ರಿಂದ, ಕಲೆಗಳನ್ನ ಕೊಟ್ಟಿರೋದ್ರಿಂದ, ಅಷ್ಟ ಸಿದ್ಧಿಗಳನ್ನ ಕೊಟ್ಟಿರೋದ್ರಿಂದ ಆಕೆಗೆ ಆ ರೀತಿಯಾದಂತ ಹೆಸರಿಂದ ಕರಿತೀವಿ. ಇದರಲ್ಲಿ ಇನ್ನೂ ಅನೇಕ ವಿಚಾರಗಳು ಬರುತ್ತೆ. ಚಿನ್ನದ ವಿಚಾರ ಬರುತ್ತೆ. ಚಿನ್ನ ತಯಾರು ಮಾಡ್ಬೇಕಾದ್ರೆ ಯಾವ ರೀತಿ ಚಿನ್ನ ತಯಾರಾಗ್ತದೆ ಅಂತಕ್ಕಂಥ ವಿದ್ಯೆಗಳೆಲ್ಲ ಬರುತ್ತೆ ಇದ್ರಲ್ಲಿ. ಅದನ್ನೆಲ್ಲ ಸೇರಿಸ್ತಾರೆ. ಆಂಧ್ರ ಪ್ರದೇಶದ ಪ್ರಸಿದ್ಧ ಯೋಗಿ ಕತೆ ಎಲ್ರಿಗೂ ಕಣ್ತಿರ್ಸುತ್ತೆ. ವೇಮನ ಯೋಗಿ, ನೀವು ಕೇಳಿರ್ಬೋದು ಆಂಧ್ರದಲ್ಲಿ ವೇಮನ ಯೋಗಿಗಳು ಅಂತ. ಅವ್ರ ಅಕ್ಕಸಾಲಿಗರಾಗಿರ್ತಾರೆ. ಅಂದ್ರೆ ಚಿನ್ನ ಮಾಡ್ತಕ್ಕಂಥವ್ರು. ಅಹೋರಾತ್ರಿ ಶ್ರಮ ಪಡ್ತಾ ಯೋಗಿ ವೇಮನ ಅಷ್ಟಮುದ್ರಿಕವನ್ನ ಹೇಳ್ಕೊಡೋ ನೆಪದಲ್ಲಿ ವ್ಯಸನಿಗಳಾಗಿ ಅತ್ತಿಗೆ ಆಭರಣವನ್ನ ಅಪಹರಣ ಮಾಡೋ ಮಟ್ಟಕ್ಕೆ ಹೋಗ್ಬಿಡ್ತಾರೆ. ಕಳ್ರು ಫಸ್ಟ್ ಅವರು. ಕೊನೆಗೆ ತನ್ನ ಅಣ್ಣ ಸೆರೆಮನೆಗೆ ಹೋಗಿ ಎಲ್ಲ ನಾಶ ಆದ್ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ನಾನು ಎಂತ ತಪ್ಪು ಮಾಡಿದೆ ಅಂತ. ಮೈ ಮೇಲಿರೋ ಬಟ್ಟೆ ಕೂಡ ಬೇಡ ಅಂತ ಅನ್ಸ್ಬಿಡುತ್ತೆ. ದಿಗಂಬರನಾಗಿ ಯೋಗಿ ಆಗ್ತಾನೆ. ಆ ಯೋಗಿನೇ ವೇಮನ ಮಹರ್ಷಿಗಳಾಗ್ತಾರೆ. ಆಮೇಲೆ ಸಿದ್ಧ ವಿದ್ಯೆಗಳನ್ನ ಅರ್ಥ ಮಾಡ್ಕೊಂಡು ಅವರು ಕೂಡ ಔಷಧಿಯನ್ನ ತಯಾರು ಮಾಡ್ತಾರೆ. ಶ್ರೀಶೈಲ ಪರ್ವತವನ್ನ ಏರ್ಬಿಟ್ಟು ಅಲ್ಲಿ ಎಷ್ಟೋ ಔಷಧಿಗಳನ್ನ ಕಂಡುಹಿಡಿತಾರೆ. ಈ ರೀತಿ ಎಷ್ಟೋ ಜನ ಸಾಧಕರು ಕೆಟ್ಟವರಾಗಿದ್ದವರು ಮುಂದೆ ಒಳ್ಳೆಯವರಾಗಿದ್ದಾರೆ ದೇವಿಯ ಕೃಪೆಯಿಂದ. ಈಗ ನಾನು ಇಷ್ಟೊತ್ತು ಹೇಳ್ದೆ, ಇದೆಲ್ಲ ಅಮ್ಮನವರ ಬಗ್ಗೆ ಆಯ್ತು. ಮುಂದೆ ಏನಾಗುತ್ತೆ ಗೊತ್ತಾ, ಲಲಿತಾ ಸಹಸ್ರನಾಮದಲ್ಲಿ ಎಲ್ಲ ಅಧ್ಯಾಯಕ್ಕೂ ಸಾಕಷ್ಟು ಮಹತ್ವ ಇದೆ. ಕೆಲವೊಂದು ಕಡೆ ಮಹಾಭಾರತದ ಸನ್ನಿವೇಶ ಬಂದ್ರೆ, ಕೆಲವೊಂದು ಕಡೆ ರಾಮಾಯಣದ ಸನ್ನಿವೇಶ ಬರುತ್ತೆ. ಹಾಗೆ ಲಲಿತಾ ಸಹಸ್ರನಾಮವನ್ನ ಭಕ್ತಿ ಭಾವದಿಂದ ಪಡಿಸಿದ್ರೆ ಎಲ್ಲ ವಿಚಾರ ಗೊತ್ತಾಗ್ಬಿಡುತ್ತೆ ನಮ್ಗೆ. ಇಡೀ ಲೋಕದಲ್ಲಿರೋ ಸಾಕಷ್ಟು ವಿಚಾರ ನಮ್ಗೆ ಗೊತ್ತಾಗುತ್ತೆ. ನಮ್ಮ ಒಳಗಡೆ ಇರೋ ಕಣ್ಣು ಕುಂಡಲಿನಿ ಅಥವಾ ಸಪ್ತ ಚಕ್ರಗಳು ಕೂಡ ತೆರೆದುಕೊಳ್ಳುತ್ತೆ. ಕುಂಡಲಿನಿ ಯೋಗದ ಬಗ್ಗೆ ನಾನು ನಿಮ್ಮ ಹತ್ರ ಆಲ್ರೆಡಿ ತುಂಬಾ ಮಾತಾಡಿದ್ದೀನಿ. ನಾನು ಸಾಕಷ್ಟು ವಿಚಾರವನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ಈಗ ಮುಂದೆ ಹೇಳ್ತಕ್ಕಂಥದ್ದು ಯೋಗಿನಿ ನ್ಯಾಸ. ಯೋಗಿನಿ ನ್ಯಾಸ ಅಂದ್ರೆ ಸಾಧನೆ ಮಾಡೋರ್ಗೆ ಯಾವ ರೀತಿ ಸಾಧನೆಗಳನ್ನ ಮಾಡಬೇಕು, ಸ್ತೋತ್ರ ಪಾರಾಯಣ ಮಾಡ್ತಿದೀವಿ ನಾವು ತುಂಬಾ ವರ್ಷಗಳಿಂದ ಅಂತಕ್ಕಂಥದ್ದು. ಒಂದ್
ನಿಮ್ಗೆ ಗೊತ್ತಾ, ಯೋಗಿನಿ ದೇವತೆ ನೈವೇದ್ಯವಾಗಿ ಒಂದೊಂದು ಬಗ್ಗೆ ಅನ್ನ ಕೊಡ್ತಾರೆ ನೈವೇದ್ಯವಾಗಿ. ಸರ್ವೋದನ ಪ್ರೀತ ಚಿತ್ತ ಅಂತ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ ನೋಡಿ. ಹಾಗಾದ್ರೆ ಏನು ಅಂದ್ರೆ ಸರ್ವೋದನ ಪ್ರೀತ ಚಿತ್ತ ಅಂದ್ರೆ ರಾಗಿ ಮುದ್ದೆಯಿಂದ ಹಿಡಿದು ಜೋಳದ ಹಂಬಲಿ ತನಕ ಸರ್ವ ಆಹಾರವನ್ನ ಸ್ವೀಕರಿಸುವ ದೇವತೆ. ಏನು ನೈವೇದ್ಯ ಕೊಟ್ಟರು ಕೂಡ ಅವಳು ತಿಂತಾಳೆ. ಆದ್ರೆ ನೈವೇದ್ಯಗಳನ್ನ ಏನಾದ್ರೂ ಸರಿಯಾಗಿ ನೀವು ಮಾಡದೇ ಇದ್ರೆ ಸಿಟ್ಟಾಗ್ಬಿಡ್ತಾರಂತೆ. ಹಾಗಾಗಿ ಅವಳಿಗೆ ಆ ರೀತಿ ಹೆಸರನ್ನ ಕೊಟ್ಟಿದ್ದೀವಿ. ಈ ತರ ಸಣ್ಣ ಸಣ್ಣ ಬಹಳ ವಿಶೇಷವಾದಂತ ಅರ್ಥ ಬರುತ್ತೆ ಮುಂದೆ. ಸಪ್ತ ಚಕ್ರಗಳನ್ನ ಆಧರಿಸಿ ಅಧಿರೋಹಿಸಿದ ಅಮ್ಮನವರನ್ನ ಡ ರ ಲ ಕ ಹ ಕ್ಷ ಅಂತಕ್ಕಂಥ ನಾಮಗಳಲ್ಲಿ ಕರೀತೇವೆ. ಈಗ ಯೋಗಿನಿಯರು ಅಂತ ಹೇಳಿದೆ ನಾನು. ಯೋಗಿನಿಯರ ಬಗ್ಗೆ ಆಲ್ರೆಡಿ ಹಿಂದೆ ಬಂದಿತ್ತು. 64 ನಾಮಗಳನ್ನು ಕೂಡ ನಾನು ಹೇಳಿದ್ದೆ. ಕಶ್ಯಪ ಮಹಾಮುನಿ ತಮ್ಮ ಶಿಷ್ಯರಿಗೆ ಬೋಧಿಸ್ತಾರೆ ಯೋಗಿನಿಯರ ಬಗ್ಗೆ. ಅಷ್ಟಾಷ್ಟಕಂ ಪ್ರವಕ್ಷ್ಯಾಮಿ ಯೋಗಿನೀನಾಂ ಸಮಾನಸಃ ಅಂತ ಯಾರೋ ಕಶ್ಯಪ ಮಹಾಮುನಿಗಳು ತಮ್ಮ ಶಿಷ್ಯರಿಗೆ ಹೇಳಿಕೊಡ್ತಾರೆ. ನೋಡಪ್ಪ, ಈ ರೀತಿ ಎಲ್ಲ ಇದೆ ಅಂತ. ಅದಕ್ಕೆ ಶ್ಲೋಕ ಇದೆ. ಆ ಶ್ಲೋಕ ನಿಮಗೆ ಅರ್ಥ ಆಗಲ್ಲ, ಬಟ್ ಆದ್ರೂ ಒಂದ್ಸಲ 5 ಶ್ಲೋಕಗಳನ್ನ ಹೇಳ್ತೀನಿ. ನಾನು ಆಮೇಲೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ. ಆದ್ಯಷ್ಟಕಂ ಸುವರ್ಗಾಭಾಂ ತ್ರಿಶೂಲಂ ಡಮರುಕಂ ತಥಾ ಪಾಶಂ ಚಾನ್ಸಿಂ ದಧಾನಂ ತಧ್ಯಾಯೇತ್ ಸರ್ವಾಂಗ ಸುಂದರಂ ಅಥ ದ್ವಿತೀಯಕಂ ಧ್ಯಾಯೇತ್ ಅಕ್ಷಮಾಲಾ ಮಧಾಂಕುಶ ದಧಾನಂ ಪುಸ್ತಕಂ ವೀಣಾ ಸುಶ್ವೇತಂ ಮಣಿಭೂಷಣಂ ಜ್ವಾಲಾಂ ಶಕ್ತಿಂ ಗದಾಂ ಕುಂತಂ ದಧಾನಂ ನೀಲವರ್ಣಕಂ ಧ್ಯಾಯೇತ್ ತೃತೀಯಂ ಶುಭದಮಷ್ಟಕಂ ಶುಭಲಕ್ಷಣಂ ಖಡ್ಗಂ ಖೇಟಂ ಪಟ್ಟಿಸಂ ಚ ದಧಾನಂ ಪರಶುಂ ತಥಾ ಧೂಮ್ರವರ್ಣಂ ಚತುರ್ಥಂ ತದ್ಯಾಯೇದಷ್ಟಕಮಾದರಾತ್ ಕುಂತಂ ಖೇಟಂ ಚ ಪರಿಘಂ ಭಿಂಡಿವಾಲಂ ತಥೈವ ಚ ಪಂಚಮಾಷ್ಟಕಮೇತದ್ವಿ ಶ್ವೇತಂ ಸ್ಯಾತ್ಸು ಮನೋಹರಂ ಪೀತಂ ಷಷ್ಠಂ ಋಷಿರಕ್ತಾಮಷ್ಟಮಂ ಚತಟಿತ್ರವಂ ಅಂತ. ಈ ಚತುಷ್ಷಷ್ಟಿ ಯೋಗಿನಿ ದೇವತೆಗಳು 64 ಜನ. ಈ 64ನ್ನ 8 ಭಾಗವಾಗಿ ಡಿವೈಡ್ ಮಾಡ್ತೀವಿ. 8 8 64, 8 8 64. 8 ಗುಂಪು, 8 ಜನ ಬರ್ತಾರೆ. ಟೋಟಲ್ 64 ಜನ. ಪ್ರತಿ ಅಷ್ಟಕದಲ್ಲಿ 8 ಮಂದಿ ಯೋಗಿನಿಯರು ಆಭರಣ ಆಯುಧ ಸರಿಸಮವಾಗಿರುತ್ತೆ. ಅಂದ್ರೆ ಪ್ರತಿ ಅಷ್ಟಕದಲ್ಲಿ ಅವ್ರ ಶರೀರ ಹೇಗಿದೆ, ಆಭರಣ ಹೇಗಿದೆ, ಆಯುಧ ಹೇಗಿದೆ, ಎಲ್ಲ ಒಂದೇ. ಈಗ 64 ಯೋಗಿನಿಯರ ಹೆಸರನ್ನ ಹೇಳ್ತೀನಿ. 8 ಮಂದಿ ಸಮೂಹ ಡಿವೈಡ್ ಮಾಡ್ಕೊಳ್ಳಿ ನೀವು. ಅಷ್ಟಕ ಅಂತ ಹೇಳ್ತೀನಿ. ಮೊದಲನೇ ಅಷ್ಟಕ, ಎರಡನೇ ಅಷ್ಟಕ. ಮೊದಲನೇ ಅಷ್ಟಕದಲ್ಲಿ 8 ಜನ. ಆದ್ರೆ 8 ಅಷ್ಟಕದಲ್ಲಿ 64 ಜನ ಬರ್ತಾರೆ. ಈಗ ಮೊದಲನೇ ಅಷ್ಟಕ. ಮೊದಲನೇ ಅಷ್ಟಕದಲ್ಲಿ ಯಾರು 8 ಜನ ಅಂದ್ರೆ ದಿವ್ಯಯೋಗ, ಮಹಾಯೋಗ, ಸಿದ್ಧಿಯೋಗ, ಮಹೇಶ್ವರಿ, ಪಿಶಾಚಿನಿ, ಡಾಕಿನಿ, ಕಾಲರಾತ್ರಿ, ನಿಶಾಚರಿ. 8 ಜನ. ಎರಡನೇ ಅಷ್ಟಕದಲ್ಲಿ ಕಂಕಾಲಿ, ರೌದ್ರವೇತಾಲಿ, ಹುಂಕಾರಿ, ಭುವನೇಶ್ವರಿ, ಊರ್ಧ್ವಕೇಶಿ, ವಿರೂಪಾಕ್ಷಿ, ಶುಷ್ಕಾಂಗಿ, ನರಭೋಜಿನಿ. ಮೂರನೇ ಅಷ್ಟಕ ಪಟ್ಕಾರಿ, ವೀರಭದ್ರ, ಧೂಮ್ರಾಕ್ಷಿ, ಕಲಹಪ್ರಿಯ, ರಕ್ತಾಕ್ಷಿ, ರಾಕ್ಷಸಿ, ಘೋರ, ವಿಶ್ವರೂಪ. ನಾಲ್ಕನೇ ಅಷ್ಟಕ ಭಯಂಕರಿ, ಕಾಮಾಕ್ಷಿ, ಉಗ್ರಮುಂಡ, ಭೀಷಣ, ತ್ರಿಪುರಾಂತಕ, ವೀರಕೌಮಾರಿಕ, ಚಂಡಿ, ವಾರಾಹಿ. ಐದನೇ ಅಷ್ಟಕ ಮುಂಡಧಾರಿಣಿ, ಭೈರವಿ, ಹಸ್ತಿನಿ, ಕ್ರೋಧ ದುರ್ಮುಖಿ, ಪ್ರೇತವಾಹಿನಿ, ಖಟ್ವಾಂಗ ದೀರ್ಘಲಂಬೋಷ್ಠಿ, ಮಾಲತಿ, ಮಂತ್ರಯೋಗಿನಿ. ಆರನೇ ಅಷ್ಟಕ
ಸ್ಥಿನಿ, ಚಕ್ರಿಣಿ, ಗ್ರಾಹ, ಕಂಕಾಳಿ, ಭುವನೇಶ್ವರಿ, ಇದು ಬೇರೆ ಭುವನೇಶ್ವರಿ, ಕಂಟಕಿ, ಕಾಮುಕಿ, ಶುಭ್ರ. 7ನೇ ಅಷ್ಟಕ. ಪ್ರಿಯಾದೂತಿ, ಕರಾಳಿನಿ, ಶಂಖಿನಿ, ಪದ್ಮಿನಿ, ಕ್ಷೀರ, ಅಸಂಧ, ಪ್ರಹಾರಿಣಿ, ಲಕ್ಷ್ಮಿ. 8ನೇ ಅಷ್ಟಕ. ಕಾಮುಕಿ ಲೋಲ, ಕಾಕದೃಷ್ಟಿ, ಅಧೋಮುಖಿ, ಧೂರ್ಜಟಿ, ಮಾಲಿನಿ, ಘೋರ, ಕಪಾಲಿ, ವಿಷಭೋಜಿನಿ. ಟೋಟಲ್ 64. ನೀವೆಷ್ಟು ಪುಣ್ಯ ಮಾಡಿದೀರಾ ಅಂದ್ರೆ 64 ಯೋಗಿನಿಯರ ಹೆಸರನ್ನ ಕಿವಿ ಮೇಲೆ ಹಾಕೋಬಿಟ್ರಿ. ನೆನ್ಪಿಟ್ಕೊಳಕ್ ಬೇಡ, ಕೇಳಿಸ್ತಲ್ಲ, ನಿಮ್ ಕಿವಿ ಮೇಲೆ ಬಿತ್ತಲ್ಲ. ಸರ್ ಯಾರ್ ಸರ್ ಇವರೆಲ್ಲ? ನೋಡಿ, ನೀವು ಯಾವತ್ತು ಕೇಳದೆ ಇರೋ ಅಥವಾ ಯಾವತ್ತು ಇವ್ರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ಮಹಾ ಮಹಿಮರು ಇವರೇ ಯೋಗಿನಿಯರು. ಕೆಲವೊಂದಷ್ಟು ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ಯೋಗಿನಿಯರ ಬಗ್ಗೆ. ಇಲ್ಲಿ ನರಭೋಜಿನಿ ಅಂತ ಒಂದು ಬರುತ್ತೆ, 16ನೇ ಯೋಗಿನಿ ಇವಳು. ಅಂದ್ರೆ ನರಭೋಜಿನಿ ಅಂದ್ರೆ ಮನುಷ್ಯರನ್ನೇ ಸ್ವಾಹ ಮಾಡ್ತಕ್ಕಂಥ ಉಗ್ರ ರೂಪಿಯಾಗಿರ್ತಕ್ಕಂಥ ಯೋಗಿನಿ ಅವಳು. ಕಾಕದೃಷ್ಟಿ, ಈ ಕಾಕದೃಷ್ಟಿ ದೇವಿ ನಿಮ್ ಮನೆ ಮೇಲೆ ಕಣ್ಬಿಟ್ಬಿಟ್ರೆ ಸಾಕು, ನೀವೆಷ್ಟೇ ಶ್ರೀಮಂತರಾಗಿದ್ರು ಕೂಡ, ಎಷ್ಟೇ ಸುಖವಾಗಿದ್ರು ಕೂಡ ನೀವು ಅಲ್ಲೇ ನಿರ್ಲಿಪ್ತ ಆಗ್ಬಿಡ್ತೀರಾ. ವಿಷಭೋಜಿನಿ ಅಂದ್ರೆ ವಿಷವನ್ನೂ ಕೂಡ ಭುಂಜಿಸಿ ಜೀರ್ಣ ಮಾಡ್ಕೊಂತಕ್ಕಂಥ ಶಕ್ತಿ ಇರೋಳು ಈಕೆ. ಕಲಹ ಪ್ರಿಯ ಅಂದ್ರೆ ಈ ದೇವಿ ಏನಾದ್ರೂ ಈ ದೃಷ್ಟಿ ನೀವು ಮನೆಗ್ ಬಿತ್ತು ಅಂದ್ರೆ ಜಗಳ 3 ಹೊತ್ತು ನಿಲ್ಸಕ್ಕಾಗಲ್ಲ. ನೀವು ಜಗಳ, ಚೆನ್ನಾಗಿರೋರೆಲ್ಲ ಜಗಳ ಆಡ್ತೀರ. ಇನ್ನ ಪಿಶಾಚಿನಿ, ಡಾಕಿನಿ, ರೌದ್ರವೇತಾಲಿ ಇವರೆಲ್ಲ ರಾಕ್ಷಸಗೊಂಡವರು. ಪ್ರೇತವಾಹಿನಿ, ಮುಂಡಧಾರಿಣಿ ಅಂದ್ರೆ ಮನುಷ್ಯರ ತಲೆ ಬುರುಡೆಗಳನ್ನ ಹಾರ ಹಾಕೊಂಡು ಬರ್ತಾಳೆ ತಾಯಿ. ಯಾಕೆ ಸರ್ ಇವರೆಲ್ಲ, ಯಾರ್ ಸರ್ ಇವರೆಲ್ಲ ಅಂದ್ರೆ ಸೃಷ್ಟಿಲಿ ಕೆಟ್ಟದ್ದು ಒಳ್ಳೇದಿರೋ ತರ ಎಲ್ಲಾ ರೀತಿ ದೇವತೆಗಳಿದ್ದಾರೆ, ಆದ್ರೆ ಅವ್ರು ಕೆಟ್ಟದ್ ಮಾಡಲ್ಲ. ರಾಕ್ಷಸರ ಸಂಹಾರ ಮಾಡ್ಬೇಕಾದ್ರೆ ಉದ್ಭವರಾದಂತಹ ಇವರು ದೇವತೆಗಳು. ಒಂದ್ಸಲ ಉದ್ಭವ ಆದ್ಮೇಲೆ ನಾಶ ಮಾಡುವಂತ ಕಳ್ಸಕ್ ಆಗಲ್ಲ. ಅದಕ್ಕೆ ಅವ್ರನ್ನೆಲ್ಲರೂ ಕೂಡ ಶ್ರೀಚಕ್ರದಲ್ಲಿ ಬಂಧನ ಮಾಡಿ ಇಟ್ಟಿರ್ತಾರೆ. ಆದ್ರೆ ನೀವ್ ಯಾವಾಗ ಮನೆಯಲ್ಲಿ ನಿತ್ಯ ಜಗಳ ಮಾಡ್ತಾ ಇರ್ತೀರೋ, ಸಾಯಂಕಾಲ ಅಥವಾ ಬೆಳಿಗ್ಗೆ ಹೊತ್ತು ಅಥವಾ ದೀಪ ಹಚ್ಚಿದ್ಮೇಲೆ ಯಾವಾಗ ಜಗಳ ಮಾಡ್ತಿರೋ, ಇವ್ರು ಕಾಯ್ಕೊಂಡು ನಿಂತಿರ್ತಾರಂತೆ ನಿಮ್ ಮನೆ ಪ್ರವೇಶ ಮಾಡಕ್ಕೆ. ಯಾರ್ ಜಗಳ ಮಾಡ್ತಾರೋ ಅದ್ ನನ್ ಮನೆ ಅಂತ ಭಾವನೆ ಅವ್ರಿಗೆ. ಆಗ ಅವ್ರ ಮನೆ ನುಗ್ತಾರೆ ದೇವಿ. ಆಗ ನೆಲ್ಸಿದ್ರು ಅಂದ್ರೆ ನಿಮ್ ಮನೇಲಿ ಜಗಳ. ಅದಕ್ಕೆ ಸಂಜೆ ಹೊತ್ತು ದೀಪ ಹಚ್ಚಿದ್ಮೇಲೆ ಶಾಂತಿಯಿಂದ ಇರಬೇಕು ಅಂತಾರೆ. ಮಂಗಳ ದ್ರವ್ಯಗಳೆಲ್ಲ ನೆಲದ ಮೇಲೆ ಚೆಲ್ಲಬೇಡಿ ಅಂತ ಹೇಳ್ತಾರೆ. ಕಾಕದೃಷ್ಟಿ, ಸರ್ ಯಾರೋ ನಮ್ಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಬ್ಲಾಕ್ ಮ್ಯಾಜಿಕ್ ಮಾಡಿಸಿದ್ದಾರೆ. ಮಾಟ ಮಂತ್ರ ಬ್ಲಾಕ್ ಮ್ಯಾಜಿಕ್ ಅಂದ್ರೆ ನಿಮ್ಮನ್ನ ಏನೋ ಮಾಡಿ ಇದ್ ಮಾಡೋದು ಅಂತಲ್ಲ. ಏನೋ ನಿಮ್ ಮೇಲೆ ಒಂದು ನೆಗೆಟಿವ್ ಎನರ್ಜಿ ಮಾಡ್ಬೇಕು ಅಂದ್ರೆ ಕಾಕದೃಷ್ಟಿ ಇರ್ತಕ್ಕಂತ ಒಂದು ದೇವಿನ ಆರಾಧನೆ ಮಾಡಿ ಅವಳ ದೃಷ್ಟಿ ನಿಮ್ ಮನೆ ಮೇಲೆ ಬೀಳೋ ತರ ಮಾಡಬಹುದು ಅಂತವ್ರು ಇದ್ರೆ. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಮಾಡೋಕ್ ಆಗಲ್ಲ. ಅಥವಾ ಏನೋ ನಿಂಬೆಹಣ್ಣು ತಂದಾಕಿ ನಿಮ್ಮನ್ನ ಸರ್ವನಾಶ ಮಾಡ್ತಾರೆ ಅಂತಕ್ಕಂಥದ್ದು ಸುಳ್ಳು. ಇವ್ರನ್ನೆಲ್ಲ 8 ಮಂದಿ ಆಗಿ ನನ್ ಗುಂಪು ಮಾಡಿದ್ದು ನಿಮ್ಗೆಲ್ಲ ಅರ್ಥ ಆಗ್ಲಿ ಅಂತ. ಜೊತೆಗೆ ಇದ್ರೊಳಗೊಂದು ಟೆಕ್ನಿಕ್ ಇದೆ. ಏನ್ ಟೆಕ್ನಿಕ್ ಅಂದ್ರೆ, ನಮ್ಮ ಶರೀರದಲ್ಲಿ ಇರೋ ಇಷ್ಟು ಮಂದಿ ಅಥವಾ ಷಟ್ಚಕ್ರಗಳಲ್ಲಿ ಇವ್ರು ಇಷ್ಟು ಜನ ಇದ್ದಾರೆ ಗೊತ್ತಾ ನಿಮ್ಗೆ? ನಮ್ಮ ಶರೀರದಲ್ಲಿ ಇಷ್ಟು ಜನರು ಕೂಡ ಇದ್ದಾರೆ. ನವಚಕ್ರ, ಗುಪ್ತ ಚಕ್ರಗಳಲ್ಲಿ ಇರ್ತಾರೆ. ಸರ್ ಇಷ್ಟು ಚಿಕ್ಕದಾದಂತ ಶರೀರದಲ್ಲಿ ನಿಜವಾಗ್ಲೂ 64 ಜನ ಯೋಗಿನಿ ದೇವತೆಗಳು ಇರಕ್ ಸಾಧ್ಯನಾ? ಹೋಗ್ಲಿ ನಮ್ ಶರೀರದಲ್ಲಿ ಮಾತ್ರ ಇರ್ತಾರ ಅಥವಾ ಮಗುವಿನ ಶರೀರದಲ್ಲಿ ಇರ್ತಾರ? ನಿಜವಾಗೂ ಸಾಧ್ಯನಾ? ಅವ್ರಿಗೆಲ್ಲ ಜಾಗ ಎಲ್ಲಿದೆ? ಯಾಕೆ ನಮಸ್ಕಾರ ಮಾಡ್ಬೇಕು ಅಥವಾ ನಮಸ್ಕಾರ ಮಾಡಬಾರ್ದಾ? ನಾನೀಗ ಒಂದಿವರೆಗೆ ನನ್ ಕಂಕಾಳಿ ಭುವನೇಶ್ವರಿ ಅಂತ ನಮಸ್ಕಾರ ಮಾಡ್ಬಿಟ್ರೆ ಬೇರೆಯವ್ರ ಕೋಪ ಬರಲ್ವಾ? ಸಂದೇಹ ಅಂತ ಇದೆಲ್ಲ ಬರ್ತಾ ಇದೆ ಪ್ರಶ್ನೆ ನಿಮ್ಗೆ. ಬರ್ದೇ ಇದ್ರು ನಾನು ಹೇಳ್ತೀನಿ ಉತ್ತರ. ನೋಡಿ, 64 ಮಂದಿ ಯೋಗಿನಿ ದೇವತೆಗಳು ಅವರವರ ಆಯುಧ ಇಟ್ಕೊಂಡು
ಅವ್ರು ಯಾವ ಜಾಗದಲ್ಲಿ ಇರ್ಬೇಕೋ ಆ ಜಾಗದಲ್ಲಿ ಇರ್ತಾರೆ. ಎಕ್ಸಾಂಪಲ್, ನಮ್ ಶರೀರದಲ್ಲಿ ರಕ್ತ, ಮಾಂಸ, ಚರ್ಮ, ನೀರು, ಕ್ಷೀರ, ಸ್ವೇದ, ಮಜ್ಜ, ಮೇದ, ಅಸ್ಥಿ, ಮೂಳೆ ಎಲ್ಲ ಶಕ್ತಿ ಪ್ರೇರಕ. ಇದರ ಮುಖಾಂತರ ಅವರು ಬಣ್ಣವನ್ನ ಆಧರಿಸಿ ದೇಹದ ಯಾವ ಮೂಲೆಯಲ್ಲಿ ಇರ್ಬೇಕೋ ಆ ಮೂಲೆಯಲ್ಲಿ ಇರ್ತಾರೆ. ಅವರು ಸುಮ್ನೆ ಯಾವತ್ತೂ ಅವರು ನಮಗೆ ತೊಂದರೆಗಳನ್ನ ಕೊಡಲ್ಲ. ಯೋಗಿಗಳು ಯಾಕೆ ಅತಿ ಹೆಚ್ಚು ಕಾಲ ಶಾಂತವಾಗಿರ್ತಾರೆ, ಯಾಕೆ ಧ್ಯಾನವನ್ನ ಮಾಡ್ತಾ ಇರ್ತಾರೆ ಅಂದ್ರೆ, ಯಾವತ್ತು ನಾವು ಅತಿ ಶಾಂತವಾಗಿರ್ತೀವೋ, ಹೆಚ್ಚು ಯಾವಾಗ ಮಾತಾಡಲ್ವೋ, ಯೋಗಗಳನ್ನ, ಮೆಡಿಟೇಷನ್ ಅಥವಾ ದೇವ್ರ ಬಗ್ಗೆ ನಾವು ಪಠಣ ಮಾಡ್ತಾ ಇರ್ತೀರೋ, ನಮ್ಮಲ್ಲಿರೋ 64 ಮಂದಿ ಯೋಗಿನಿಯರು ಅವರ ವಸ್ತ್ರ, ವಾಹನ, ಆಭರಣ ಏನೇನ್ ಬೇಕೋ ಎಲ್ಲ ಮೂಗಿನ ಮುಖಾಂತರ ತಗೊಂತಾ ಇರ್ತಾರೆ. ಅವ್ರು ಬದುಕ್ಬೇಕು ಅಂದ್ರೆ ಅವ್ರಿಗೂ ಬೇಕು. ನಾವು ಉಸಿರಾಡೋ ಗಾಳಿ ಮುಖಾಂತರ ಅವ್ರಿಗೆ ಬೇಕಾಗಿರೋದನ್ನ ತಗೊಂತಾ ಇರ್ತಾರೆ. ಕಿವಿಯಿಂದ, ಬಾಯಿಯಿಂದ, ತಲೆಯಿಂದ, ಅಂಗಾಲಿನಿಂದ ಹಿಡ್ಕೊಂಡು ಶಿರಸ್ಸಿನ ತನಕ ಇರ್ತಾರೆ. ಷಟ್ಚಕ್ರದ ಆಧಾರದ ಮುಖಾಂತರ ಅವರು ಕೂಡ ಬದುಕ್ತಾ ಇದ್ದಾರೆ ನಮ್ಮ ದೇಹದಲ್ಲಿ. ಆದ್ರೆ ನಾವ್ ವ್ಯತ್ಯಾಸವಾಗಿದ್ರೆ, ನಮ್ಮಲ್ಲಿ ಶಾಂತಿ ಇಲ್ಲ ಅಂದ್ರೆ, ನಮ್ಮಲ್ಲಿ ನೆಮ್ಮದಿ ಇಲ್ಲ ಅಂದ್ರೆ ಅವ್ರು ಆಕ್ಟಿವ್ ಆಗ್ಬಿಡ್ತಾರೆ. ಆಗ ನಮ್ಗೆ ತೊಂದರೆ ಶುರುವಾಗುತ್ತೆ. ಶರೀರಸ್ಥ ಷಟ್ಚಕ್ರ ದೇವತಾ ಧ್ಯಾನಂ ಅಂತಾರೆ. ಅಮ್ಮ, ನಮ್ಮ ದೇಹದಲ್ಲಿ ತುಂಬಾ ಜನ ದೇವತೆಯರಿದ್ದಾರೆ, ಅವ್ರನ್ನ ಧ್ಯಾನ ಮಾಡ್ಬೇಕು. ಆಧಾರ ಲಿಂಗ, ನಾಭೌ, ಹೃದಯ, ಸರಸಿ, ಜೇತಾಲು, ಮೂಲೆ, ಲಲಾಟೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಶ್ಲೋಕ ಹೇಳ್ತಾರೆ. ಮೂಲಾಧಾರ ಚಕ್ರ, ಇದಕ್ಕೆ 4 ದಳ, ಇದರ ಬಣ್ಣ ಕೆಂಪು. ಇದರ 4 ದಳಗಳಲ್ಲಿ 4 ವರ್ಣ ಇರುತ್ತೆ. ಇದೇ ಬೀಜಾಕ್ಷರಿ ಮಂತ್ರ. ಇಲ್ಲಿ ದೇವಿ ಸ್ವರೂಪ ಇರುತ್ತೆ. ಇಲ್ಲಿ ಚಕ್ರ ಅಂತಕ್ಕಂಥ ಪದ್ಮ ಇರುತ್ತೆ. ಮೂಲಾಧಾರ ಪದ್ಮಕ್ 4, ಅದೇ ವಾ, ಶ ಅಂತಕ್ಕಂಥ ಅಕ್ಷರ. ಮೂಲಾಧಾರ ಚಕ್ರ ಎಲ್ಲಿದೆ? ಮಾನವನ ಶರೀರ ಗುದ ಪ್ರದೇಶದಲ್ಲಿದೆ, ಅಥವಾ ಆಧಾರ ಚಕ್ರ ಅಂತ ಕರಿತೀವಿ. ಇಲ್ಲೊಂದಷ್ಟು ಜನ ದೇವತೆಗಳಿದ್ದಾರೆ. ಸ್ವಾಧಿಷ್ಠಾನ ಚಕ್ರದಲ್ಲೂ ಕೂಡ 6 ದಳಗಳ ಪದ್ಮ, ಅದ್ರ ಬಣ್ಣ ಬಿಳುಪು. ಲಿಂಗಸ್ಥಾನ ಅದು, ಅಲ್ಲಿ 6 ಜನ, ಅಂದ್ರೆ 6 ಅಕ್ಷರ. ಆ 6 ಅಕ್ಷರಕ್ಕೆ ಅಲ್ಲೊಂದಷ್ಟು ಜನ ಇರ್ತಾರೆ. ಮಣಿಪೂರ ಚಕ್ರ 10 ದಳ, ಕಪ್ಪಾಗಿರುತ್ತೆ. ಆ ಕಪ್ಪಾಗಿದೆ ಅಂದ ತಕ್ಷಣ ಅರ್ಥ ಮಾಡ್ಕೋಬೇಕು, ಆ ನೆಗೆಟಿವಿಟಿ ಇರೋ, ರಾಕ್ಷಸತ್ವ ಇರೋ ದೇವಿಗಳಲ್ಲಿ ಇರ್ತಾರೆ. ಅದಿಲ್ಲಿ ನಾಭಿ ಪ್ರದೇಶ, ಹೊಕ್ಕಳು. ಅದೇ ತರ ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಇದೆಲ್ಲರ ಮೇಲೆ ಬ್ರಹ್ಮರಂಧ್ರ ಇರುತ್ತೆ ತಲೆ ನೆತ್ತಿ ಮೇಲೆ. ಅದೇ 7ನೇ ಚಕ್ರ. ಅದನ್ನ ಪದ್ಮಚಕ್ರ ಅಥವಾ ಸಹಸ್ರಾರ ಚಕ್ರ ಅಂತ ಕರಿತೀವಿ. ಅದಕ್ಕೆ ನೀವ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 1000 ದಳ ಅಂದ್ರೆ ಅಲ್ಲಿ ಎಷ್ಟು ಜನ ದೇವಿಯರಿರ್ತಾರೆ ಅಂತ ಅರ್ಥ. ಹೀಗೆ 64 ಮಂದಿ ಯೋಗಿನಿ ದೇವತೆಗಳ ಬಗ್ಗೆ, ಅವರ ಹೆಸರು, ಸ್ಥಾನಗಳ ಬಗ್ಗೆ ತಿಳ್ಕೊಂಡಿದ್ರೆ ಎಲ್ಲೆಲ್ಲಿ ಇರ್ತಾರೆ ಅಂತ. ಷಟ್ಚಕ್ರ ಗೊತ್ತಿದೆ ನಿಮ್ಗೇನು ಅಂತ ಅಂದ್ರೆ, ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಬರ್ತಕ್ಕಂಥ ಯೋಗಿನಿ ನ್ಯಾಸ ಅಧ್ಯಾಯವನ್ನ ಪಾರಾಯಣ ಮಾಡಕ್ಕೆ ಪ್ರಾರಂಭ ಮಾಡಿದ್ಮೇಲೆ ವಶಿನ್ಯಾದಿ ವಾಗ್ದೇವತೆಗಳು ಈ ಯೋಗಿನಿ ನ್ಯಾಸದ ಮೂಲಕ ಯಾವ ಯಾವ ರಹಸ್ಯ ಬೇಕೋ ಅದನ್ನೆಲ್ಲ ನಮಗ್ ಬೋಧಿಸಿದ್ದಾರೆ. ಆದ್ರೆ ಅದು ಗೂಢಾರ್ಥ, ಅದು ನಮಗ್ ಗೊತ್ತಿರ್ಲಿಲ್ಲ ಅಷ್ಟೇ. ಇಷ್ಟು ದಿನ ನಿಮಗ್ ಗೊತ್ತಿರ್ಲಿಲ್ಲ ಅಷ್ಟೇ. ಸಹಸ್ರನಾಮದಲ್ಲಿ ಅಟ್ಲೀಸ್ಟ್ ಇದು ಹೇಳ್ಕೊಳ್ಳಿ. ಆ ಸಹಸ್ರನಾಮ ಯಾಕೆ ಹೇಳ್ಕೋಬೇಕು ಲಲಿತಾ ಸಹಸ್ರನಾಮ ಅಂದ್ರೆ, 64 ಯೋಗಿನಿಯರ ಗೂಢ ಹೆಸರುಗಳು ಬರ್ತಾ ಹೋಗುತ್ತೆ. ಅವ್ರನ್ನ ನಾವು ನಾಮಜಪವನ್ನ ಮಾಡ್ಕೊಂಡ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಸಲ ಅವ್ರನ್ನ ಪ್ರಾರ್ಥನೆ ಮಾಡ್ದಂಗ ಆಗತ್ತೆ ಅಂತ ಅರ್ಥ. 98ನೇ ಶ್ಲೋಕದಿಂದ 110ನೇ ಶ್ಲೋಕದ ತನಕ. ಎಷ್ಟನೇ ಶ್ಲೋಕ? 98ರಿಂದ 110ನೇ ಶ್ಲೋಕದ ತನಕ ಯೋಗಿನಿ ನ್ಯಾಸ ಅಂತ ಕರಿತೀವಿ. ಬರೀ ಯೋಗಿನಿಗಳ ಬಗ್ಗೆ. ಅದು ಯಾವ ಯೋಗಿನಿಗಳ ಬಗ್ಗೆ? ಹಿಡನ್ ಜಮ್ಸ್, ಸೀಕ್ರೆಟ್ ಆಗಿದಾರಲ್ಲ, ರಹಸ್ಯವಾಗಿ ಇಷ್ಟೊತ್ತು ಹೇಳಿದ್ನಲ್ಲ, 60 ಚಿಲ್ರೆ ಯೋಗಿನಿಗಳ ಬಗ್ಗೆ. ಇದಾದ್ಮೇಲೆ ಮುಂದಕ್ಕೆ ಬೇರೆ ಬರ್ತಾ ಹೋಗುತ್ತೆ. ವಿಶುದ್ಧಿ ಚಕ್ರ ನಿಲಯ, ಅದೆಲ್ಲ ಆ ಚಕ್ರಗಳ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಇನ್ನೊಂದ್ ಸ್ವಲ್ಪ ನಿಮಗೆ ಕೂಡ ಸಾಕಷ್ಟು ವಿಚಾರವನ್ನ ನಾನು ತಿಳಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತೇನೆ. ಇಂದಿಗೆ ಇಷ್ಟು ಸಾಕು. ಅಷ್ಟೂ ಜನ ಯೋಗಿಗಳು, ನಿಮಗೆ ಯೋಗಿನಿಯರು, 64 ಯೋಗಿನಿಯರು ಕೂಡ ನಿಮ್ಮ ದೇಹದಲ್ಲಿ ಒಂದೊಂದು ಭಾಗದಲ್ಲಿ ಇರ್ತಾರೆ, ಪ್ರಕೃತಿಯಲ್ಲಿ ಕೂಡ ಇರ್ತಾರೆ. ನಮಗೆ ಯಾವುದೇ ರೀತಿ ತೊಂದರೆ ಕೊಡದೆ ನಮ್ಮನ್ನ ಕಾಪಾಡ್ಲಿ ಅಂತ ಬೇಡ್ಕೊಳ್ಳಿ. ಲಲಿತಾ ಸಹಸ್ರನಾಮದ ಮೂಲಕ ಎಲ್ರಿಗೂ ಶುಭ ಆಗ್ಲಿ. ಶುಭಮಸ್ತು.